ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ವೇದಾಂತ ವಿಷಯದಲ್ಲಿ ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತು ಸೋಷಿಯಲ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್, ಟಾಪ್ 25 ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಅದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇದೆ. ನಿಮಗೆ ಈಸಿ ಆಗುತ್ತೆ, ಕನ್ನಡ ಮೀಡಿಯಂ ಅವ್ರಿಗೂ ಈಸಿ ಆಗುತ್ತೆ, ಇಂಗ್ಲೀಷ್ ಮೀಡಿಯಂ ಅವ್ರಿಗೂ ಈಸಿ ಆಗುತ್ತೆ ಅಂತ. ಸೊ ಟೋಟಲ್ 25 ಕ್ವಶನ್ಸ್ ಇದೆ ಈ PDF ಅಲ್ಲಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 25 ಕ್ವಶನ್ಸ್ನ ಓದಿದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಯಾವುದೇ ಥರದ್ದು ಕೇಳಿದ್ರು ಇದರಲ್ಲಿ ಆನ್ಸರ್ ಮಾಡ್ಬೋದು. ಈ PDF ಅಲ್ಲಿರೋ ಕ್ವಶನ್ಸ್ನ ಬಿಟ್ಟು ಬೇರೆ ಕ್ವಶನ್ಸ್ ಕೇಳಕ್ಕೆ ಸಾಧ್ಯನೇ ಇಲ್ಲ. ನಾನು ಚಾಲೆಂಜ್ ಹಾಕ್ತೀನಿ, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಈ 25 ಕ್ವಶನ್ಸ್ ಅಲ್ಲಿ ಬಿಟ್ಟು 4 ಮಾರ್ಕ್ಸ್ಗೆ ಬೇರೆ ಕ್ವಶನ್ಸ್ ಕೇಳಕ್ಕೆ ಚಾನ್ಸೇ ಇಲ್ಲ. ಸೊ ಇದೇ ಥರ 2 ಮಾರ್ಕ್ಸ್ಗೂ ವಿಡಿಯೋ ಮಾಡ್ತೀನಿ, 3 ಮಾರ್ಕ್ಸ್ಗೂ ವಿಡಿಯೋ ಮಾಡ್ತೀನಿ. ಸೊ ತುಂಬ ರಿಸರ್ಚ್ ಮಾಡಿ ಒಂದು PDF ರೆಡಿ ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ನ 2 ಮಾರ್ಕ್ಸ್ ಆಗಲಿ, 3 ಮಾರ್ಕ್ಸ್ ಆಗಲಿ, 4 ಮಾರ್ಕ್ಸ್ ಆಗಲಿ, ಸೊ ಜೊತೆಗೆ 5 ಮಾರ್ಕ್ಸ್ ಮ್ಯಾಪಿಂದು ಕೂಡ ವಿಡಿಯೋ ಮಾಡ್ತೀನಿ. ಇದಿಷ್ಟನ್ನ ಓದ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ಥರದ ಮಟೀರಿಯಲ್ ಅವಶ್ಯಕತೆ ಇಲ್ಲ, ಯಾವುದೇ ಥರದ ಕ್ವಶನ್ಸು ಅವಶ್ಯಕತೆ ಇಲ್ಲ, ರಿವಿಷನ್ನು ಅವಶ್ಯಕತೆ ಇಲ್ಲ. ಸೊ ಇದನ್ನ ಈ PDF ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟು ಏನು ಕೇಳಿದ್ದಾರೆ ಕ್ವಶನ್ಸು, ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ಕೃಷ್ಣರಾಜ ಒಡೆಯರ್ 4 ಇದರಲ್ಲ, ಅವ್ರದ್ದು ಅಚೀವ್ಮೆಂಟ್ಸ್ ಏನೇನು, ಸಾಧನೆಗಳು ಏನೇನು ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಫ್ರೀ ಪ್ರೈಮರಿ ಎಜುಕೇಷನ್. ಪ್ರೈಮರಿ ಎಜುಕೇಷನ್ ಏನಂತ ಇದೆಯಲ್ಲ ಅದನ್ನು 1 to 7th, ಈಗ 1 to 8th ತನಕ ಪ್ರೈಮರಿ ಅಂತ ಮಾಡಿದ್ದಾರೆ. ಮೊದಲು ನಾವೆಲ್ಲ ಓದುವಾಗ 1 to 7th ಅಥವಾ ನೀವು ಓದುವಾಗಲೂ 1 to 7th ಪ್ರೈಮರಿ ಅಂತ ಇದ್ರು. ಬಟ್ ಈಗ 1 to 8th ಪ್ರೈಮರಿ ಅಂತಾರೆ. ಸೊ ಅದನ್ನು ಫ್ರೀ ಎಜುಕೇಷನ್ ಅಂತ ಕನ್ವರ್ಟ್ ಮಾಡಿದ್ರು. ಅಂದರೆ ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು, ಅಂದರೆ ಫ್ರೀ ಎಜುಕೇಷನ್ ಅಂತ. ಓಕೆ. ಹೆಲ್ಪ್ಡ್ ಗರ್ಲ್ಸ್ ಎಜುಕೇಷನ್, ಅಂದರೆ ಗರ್ಲ್ಸ್ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಹೆಲ್ಪ್ ಮಾಡೋರು, ತುಂಬ ಒತ್ತು ಕೊಡ್ತಾ ಇದ್ರು. ಓಕೆ. ನೆಕ್ಸ್ಟ್, ಸ್ಟಾರ್ಟೆಡ್ ಯೂನಿವರ್ಸಿಟಿ ಆಫ್ ಮೈಸೂರು. ಈಗ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಇದೆಯಲ್ಲ, ನಮ್ಮ ತುಂಬ ಡಿಸ್ಟಿಕಲ್ಲಿ ತುಂಬ ಕಾಲೇಜ್ಗಳು ಯೂನಿವರ್ಸಿಟಿ ಆಫ್ ಮೈಸೂರು ಅಂಡರಲ್ಲೇ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಅವಾಗಿದ್ದಿದ್ದು ಯೂನಿವರ್ಸಿಟಿ ಆಫ್ ಮೈಸೂರು ಒಂದೇ. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಯೂನಿವರ್ಸಿಟಿ ಅಂತ ಆಗಿದೆ. ಬಟ್ ಇವಾಗ ಯೂನಿವರ್ಸಿಟಿ ಆಫ್ ಮೈಸೂರು ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದು ಕೃಷ್ಣರಾಜ ಒಡೆಯರ್ 4. ಓಕೆನಾ. ಸ್ಟಾರ್ಟೆಡ್ ಸ್ಕಾಲರ್ಶಿಪ್ ಟು ಕಂಟಿನ್ಯೂ ಎಜುಕೇಷನ್ ಇನ್ ಫಾರಿನ್ ಕಂಟ್ರೀಸ್. ಸ್ಕಾಲರ್ಶಿಪ್ ಅನ್ನೋ ಐಡಿಯಾ ತಂದಿದ್ದೇ ಕೃಷ್ಣರಾಜ ಒಡೆಯರ್ 4. ಓಕೆನಾ. ಈ ಸ್ಕಾಲರ್ಶಿಪ್ ಐಡಿಯಾ ಮಾಡಿ ಯಾಕೆ ಮಾಡಿದ್ರು ಅಂತ ಅಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಫಾರಿನ್ ಕಂಟ್ರಿಯಲ್ಲಿ ಓದೋದಕ್ಕೆ ತುಂಬ ಖರ್ಚಾಗುತ್ತೆ. ಸೊ ಅವ್ರ ಹತ್ರ ದುಡ್ಡಿರಲ್ಲ. ಸೊ ಅವಾಗ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಥರ ಮಾಡಿಬಿಟ್ಟು ಆ ಎಕ್ಸಾಮಲ್ಲೇ ಪಾಸ್ ಆದವ್ರಿಗೆ ಸರ್ಕಾರದ ಕಡೆಯಿಂದ, ಅಂದರೆ ಅಂದಿನ ಸರ್ಕಾರ ಕೃಷ್ಣರಾಜ ಒಡೆಯರ್ 4 ಅವರ ರಾಜ್ಯದ ಆಳ್ವಿಕೆಯಲ್ಲಿ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಾಸ್ ಎಸ್ಟಾಬ್ಲಿಷ್ಡ್. ಇವ್ರ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಸ್ಟಾಬ್ಲಿಷ್ ಆಗಿರೋದು, ಅಂದರೆ ಸ್ಟಾರ್ಟ್ ಆಗಿದ್ದು. ದೆನ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೂ ಡೆವಲಪ್ಮೆಂಟ್ಸ್ನ ಕಾಣ್ತು. ಬ್ಯಾರೇಜ್ ಅಕ್ರಾಸ್ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಬ್ಯಾರೇಜ್ ಅಣೆಕಟ್ಟು, ಕಾವೇರಿ ನದಿಗೆ ಅಣೆಕಟ್ಟನ್ನ ಕಟ್ಟಿದ್ದು ಇವರ ಆಳ್ವಿಕೆ ಟೈಮಲ್ಲಿ. ನ್ಯೂ ರೈಲ್ವೆ ಲೈನ್ ಲೇಡ್, ರೈಲು ಮಾರ್ಗಗಳನ್ನು ನಿರ್ಮಾಣ, ಹೊಸ ರೈಲು ಮಾರ್ಗಗಳು. ಅಂದರೆ ಇವಾಗ ಬಜೆಟಲ್ಲಿ ರೀಸೆಂಟಾಗಿ ಬಜೆಟ್ಗಳು ಅನೌನ್ಸ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅದರಲ್ಲಿ ಬಜೆಟ್ಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಇಷ್ಟು ಕಿಲೋಮೀಟರ್ ದೂರದಲ್ಲಿ ರೈಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಮಧ್ಯೆ ಕನೆಕ್ಟಿವಿಟಿ ಇರಲ್ಲ. ಸೊ ಇಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಕೊಡ್ತೀವಿ, ರೈಲ್ ಮಾರ್ಗನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ. ಸೊ ಹಾಗಾಗಿ ಇವ್ರ ಆಳ್ವಿಕೆಯಲ್ಲಿ ರೈಲ್ದು ಹೊಸ ಮಾರ್ಗಗಳನ್ನು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. ನೆಕ್ಸ್ಟ್, ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ಟಾರ್ಟೆಡ್. ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇವರ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಅದು ಕೃಷ್ಣರಾಜ ಒಡೆಯರ್ 4 ಅವರ ಅಚೀವ್ಮೆಂಟ್ಸು. ಐರನ್ ಆ್ಯಂಡ್ ಸ್ಟೀಲ್, ಪೇಪರ್, ಶುಗರ್, ಸ್ಯಾಂಡಲ್, ಆಯಿಲ್, ಸೋಪ್ ಆ್ಯಂಡ್ ಫರ್ಟಿಲೈಸರ್ಸ್ ಫ್ಯಾಕ್ಟ್ರೀಸ್ ಸ್ಟಾರ್ಟೆಡ್. ಓಕೆ. ಇವ್ರ ಕಾಲದಲ್ಲಿ ಐರನ್, ಸ್ಟೀಲ್, ಪೇಪರ್, ಶುಗರ್, ಓಕೆ, ದೆನ್ ಸೋಪು, ಆಯಿಲ್, ಈ ಥರ ಫ್ಯಾಕ್ಟ್ರಿಗಳು ಇವರ ಆಳ್ವಿಕೆಯಲ್ಲಿ ಸ್ಟಾರ್ಟ್ ಆಯಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್ಡ್. ಓಕೆ. ಎನ್ಕರೇಜ್ಡ್ ಮ್ಯೂಸಿಷಿಯನ್ಸ್ ಯಾರಿದ್ರು ಅವರಿಗೆ ಸಹಾಯಧನ ಕೊಡೋದು, ಆ ಥರ ಎಂಕರೇಜ್ ಮಾಡೋದು, ಇದೆಲ್ಲ ಇವರ ಕೃಷ್ಣರಾಜ ಒಡೆಯರ್ 4 ಅವರ ಸಾಧನೆ. ಇನ್ನು ಕನ್ನಡದಲ್ಲಿ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ. ಓಕೆ, ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡಿದ್ರು. ದೆನ್ ನ್ಯಾಯ ವಿಧಾಯಕ ಸಭೆ ರಚನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್
ಸೊ ಮಾರಿ ಕಣಿವೆ ಜಲಾಶಯ ನಿರ್ಮಾಣ. ಸೊ ಇಷ್ಟು ಅವರ ಅಚೀವ್ಮೆಂಟ್ಸ್. ಓಕೆನಾ? ಸೊ ಕೃಷ್ಣರಾಜ ಒಡೆಯರ್ 4 ಅವರ ಅಚೀವ್ಮೆಂಟ್ಸ್ ಏನು ಅಂತ ಅಂದರೆ ಇಷ್ಟು ಬರುತ್ತೆ. ನೆಕ್ಸ್ಟ್, ಹೌ ಡಿಡ್ ದೋಂಡಿಯಾ ವಾಗ್ ಫೈಟ್ ಅಗೇನೆಸ್ಟ್ ಬ್ರಿಟಿಷ್? ಓಕೆ, ದೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಫೈಟ್ ಆಯಿತು ಅಂತ. ಓಕೆ, ಹಿ ಆರ್ಗನೈಸ್ಡ್ ದ ಆರ್ಮಿ, ಸುಸಜ್ಜಿತ ಸೈನ್ಯ ನಿರ್ಮಾಣ ಅಂದರೆ ಒಂದು ಸೈನ್ಯ ಅಂತ ಬೇಕು ಅಂದರೆ ವಾರ್ ಆಗಬೇಕು ಅಥವಾ ಯುದ್ಧ ಆಗಬೇಕು ಅಂದರೆ ಒಂದು ಸ್ಟ್ರಕ್ಚರ್ಡ್ ಸೈನ್ಯ ಅಥವಾ ಆರ್ಮಿ ಫೋರ್ಸ್ ಇರಬೇಕು. ಓಕೆ, ಸೋಲ್ಜರ್ಸ್ ಫೋರ್ಸ್ ಇರಬೇಕು. ಸೊ ಅದನ್ನು ಕಟ್ಕೊಂಡ್ರು, ಹಿ ಆರ್ಗನೈಸ್ಡ್ ದ ಆರ್ಮಿ ಅಂತ. ದೋಂಡಿಯಾವಾಗ್ ರಿವೋಲ್ಟ್ ಅಗೇನೆಸ್ಟ್ ಬ್ರಿಟಿಷರ ವಿರುದ್ಧ ಬಂಡಾಯ. ರಿವೋಲ್ಟ್ ಅಂತ ಅಂದರೆ ಬಂಡಾಯ ಇದ್ರು ಬ್ರಿಟಿಷ್ ವಿರುದ್ಧ. ಇಲ್ಲ, ನೀವು ಹೇಳೋದನ್ನು ನಾವು ಒಪ್ಪಕ್ಕಾಗೋದಿಲ್ಲ, ನಾವು ಹೇಳಿದ್ದೇ ನಡಿಬೇಕು, ನೀವು ಹೇಳೋದನ್ನು ನಾವು ಒಪ್ಪಕ್ಕಾಗೋದಿಲ್ಲ ಅನ್ನೋ ಥರ ಬಂಡಾಯ ಇದ್ರು. ಲಾರ್ಡ್ ವೆಲೆಸ್ಲಿ ಡಿಸೈಡೆಡ್ ಟು ಎಂಡ್ ದೋಂಡಿಯಾ ವಾಗ್. ಓಕೆ, ಲಾರ್ಡ್ ವೆಲೆಸ್ಲಿ ವಾಗ್ನನ್ನು ಹತ್ತಿಕ್ಕಲು ಪ್ರಾರಂಭಿಸಿದ್ರು. ಅಂದರೆ ಅವರನ್ನು ತುಣಿಯೋದಕ್ಕೆ ಲಾರ್ಡ್ ವೆಲೆಸ್ಲಿ ಅವರು ದೋಂಡಿಯಾ ವಾಗ್ನ ಯಾಗ ಬ್ರಿಟಿಷ್ ವಿರುದ್ಧ ಹೋರಾಟ ನಡೆಸಕ್ಕೆ ಸ್ಟಾರ್ಟ್ ಆದರು, ಅವರನ್ನು ವಿರೋಧ ಮಾಡ್ಸಕ್ಕೆ ಸ್ಟಾರ್ಟ್ ಆದರು. ಅವಾಗ ಲಾರ್ಡ್ ವೆಲೆಸ್ಲಿ ಅವರು ದೋಂಡಿಯಾ ವಾಗ್ನ ತುಳಿಯೋದಕ್ಕೆ ಟ್ರೈ ಇವನು ಹಿಂಗೆ ಬಿಟ್ಟರೆ ನಮ್ಮನ್ನ ಮುಗಿಸ್ಬಿಡ್ತಾನೆ, ಸೊ ಇವನನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೋ ಥರ. ಬ್ರಿಟಿಷ್ ಅಟ್ಯಾಕ್ಡ್ ಆನ್ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ವಿಚ್ ಅಂಡರ್ ದ ಕಂಟ್ರೋಲ್ ಆಫ್ ದೋಂಡಿಯಾ. ಅಂದರೆ ಯಾವಾಗ ಹತ್ತಿಕ್ಕದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ದೋಂಡಿಯಾ ವಾಗ್ನ, ಅವಾಗ ಅವರ ಆಡಳಿತದಲ್ಲಿ ಅವರ ಸುಪರ್ತಿಗೆಯಲ್ಲಿ ಇದ್ದಿದ್ದಂತಹ ಒಂದು ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ಈ ಪ್ಲೇಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೇಲೆ ಬ್ರಿಟಿಷರು ಆಕ್ರಮಣ. ಓಕೆ, ದ ಮರಾಠ ಆರ್ಮಿ ಡಿಫೀಟೆಡ್ ಹಿಮ್. ದ ಮರಾಠ ಗುತ್ತಿಯಲ್ಲಿದ್ದ ದೋಡಿಯನನ್ನು ಮರಾಠ ಸೈನ್ಯ ಸೋಲಿಸಿತ್ತು. ಮರಾಠಾಸ್ ಆರ್ಮಿ, ಬ್ರಿಟಿಷ್ ಆರ್ಮಿ ಅಲ್ಲ, ಮರಾಠ ಆರ್ಮಿ ದೋಂಡಿಯಾವಾಗ್ನ ಸೋಲಿಸ್ತು ಯುದ್ಧ ಮಾಡಿ. ಓಕೆ, ಹಿ ಕ್ಯಾಪ್ಚರ್ಡ್ ಶಿಕಾರಿಪುರ ಫ್ರಮ್ ಬ್ರಿಟಿಷರ ಹಿಡಿತದಿಂದ ಶಿಕಾರಿಪುರವನ್ನು ವಶಪಡಿಸಿಕೊಂಡನು. ಓಕೆ, ದೋಂಡಿಯಾವಾಗ್ ಬ್ರಿಟಿಷರ ಹಿಡಿತದಲ್ಲಿದ್ದ ಶಿಕಾರಿಪುರ ಅದನ್ನು ವಶಪಡಿಸ್ಕೊಂಡ ಯುದ್ಧ ಮಾಡಿ. ಓಕೆ, ಬ್ರಿಟಿಷ್ ಅಟ್ಯಾಕ್ಡ್ ಹಿಮ್ ಫ್ರಮ್ ಆಲ್ ದ ಡೈರೆಕ್ಷನ್ಸ್. ಈ 360 ಡಿಗ್ರಿ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಹಾಗೆ ಎಲ್ಲ ಒಂದು ಡೈರೆಕ್ಷನ್ನಿಂದ ಅವರು ಬ್ರಿಟಿಷರು ದೋಂಡಿಯಾವಾಗ್ನ ಅಟ್ಯಾಕ್ ಮಾಡಿದ್ರು. ಬ್ರಿಟಿಷ್ ಕಿಲ್ಡ್ ಹಿಮ್ ಅಟ್ ಕೋಣಗಲ್. ಓಕೆ, ಕೋನ್ಗಲ್ ಎಂಬಲ್ಲಿ ದಾಳಿ ನಡೆಸಿ ಬ್ರಿಟಿಷರು ಕೊಂದರು. ಯಾರನ್ನ? ದೋಂಡಿಯಾವಾಗ್ನ. ಸೊ ಅದಕ್ಕೆ ಹೌ ಡಿಡ್ ದೋಂಡಿಯಾವಾಗ್ ಫೈಟ್ ಅಗೇನೆಸ್ಟ್ ಬ್ರಿಟಿಷ್? ಈ ಥರ ಎಲ್ಲ ಫೈಟ್ ಮಾಡ್ದ. ಅವರ ಏನು ಆಲೋಚನೆಗಳು, ಅವರ ನಿರ್ಧಾರಗಳು ಬ್ರಿಟಿಷರದು, ಅದನ್ನೆಲ್ಲ ವಿರೋಧಿಸ್ಕೊಂಡು ಅವ್ರ ವಿರುದ್ಧ ತೊಡೆತಟ್ಟಿ ನಿಂತ್ಕೊಂಡ. ಹಾಗಾಗಿ ಬ್ರಿಟಿಷರು ಅವನ ಮೇಲೆ ಮರುದಾಳಿಯನ್ನು ಮಾಡಿ ಅವನ ಆಳ್ವಿಕೆಯಲ್ಲಿ, ಅವನ ಸುಪರ್ತಿಗೆಯಲ್ಲಿ ಇದ್ದಂತಹ ಸ್ಥಳಗಳನ್ನು ಅಥವಾ ರಾಜ್ಯಗಳನ್ನು ವಶಪಡಿಸ್ಕೊಂಡು ಅವನನ್ನು ಕೋನಗಲ್ ಎಂಬ ಜಾಗದಲ್ಲಿ ಅವನನ್ನು ಬ್ರಿಟಿಷರು ಕೊಂದು ಹಾಕಿದ್ರು. ಓಕೆನಾ? ಸಿಂಪಲ್. ಸೊ ಈಗ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಎರಡರಲ್ಲೂ ಕೊಟ್ಟಿರೋದ್ರಿಂದ ಆ ಕ್ವಶನ್ಗೆ ಏನಿದೆ, ಒಂದೊಂದು ಕ್ವಶನಲ್ಲಿ ಕನ್ನಡ ಮೀಡಿಯಮಲ್ಲಿ ಜಾಸ್ತಿ ಪಾಯಿಂಟ್ ಇರುತ್ತೆ, ಒಂದೊಂದು ಕ್ವಶನಲ್ಲಿ ಕಮ್ಮಿ ಇರುತ್ತೆ, ಅಥವಾ ಒಂದೊಂದು ಕ್ವಶನಲ್ಲಿ ಇಂಗ್ಲೀಷಲ್ಲಿ ಜಾಸ್ತಿ ಪಾಯಿಂಟ್ಸ್ ಇರುತ್ತೆ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಎರಡರನ್ನೂ ಓದಿದಾಗ ನಿಮಗೆ ಇದು ಇಂಗ್ಲೀಷ್ ಮೀಡಿಯಮ್ವರೆಗೂ ಅರ್ಥ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಸ್ವಲ್ಪ ಈಸಿಯಾಗಿ ಅರ್ಥ ಆಗೋದ್ರಿಂದ ನಿಮಗೆ ಇಂಗ್ಲೀಷ್ ಸೆಂಟೆನ್ಸ್ ಅರ್ಥ ಆಗಲಿಲ್ಲ ಅಂದಾಗ ಕನ್ನಡದಲ್ಲಿ ಓದ್ಕೊಳ್ಳಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಹೆಂಗಂತು ಅಂತ ಅಂದರೆ ರಿವೋಲ್ಟ್, ದೋಂಡಿಯಾವಾಗ್ ರಿವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷ್ ಅಂತ ಅಂದರೆ ಕೆಲವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ. ಅವಾಗ ರಿವೋಲ್ಟ್ ಅಂತ ಅಂದರೆ ಬಂಡಾಯ. ಸೊ ಈ ಥರ ಕೆಲವೊಂದು ಪದಗಳು ಕನ್ನಡದಲ್ಲಿ ಓದಿದಾಗ ಅರ್ಥ ಆಗುತ್ತೆ. ನೆಕ್ಸ್ಟ್, ರಿವೋಲ್ಟ್ ಆಫ್ ಸಂಗೊಳ್ಳಿ ರಾಯಣ್ಣ ಅಗೇನೆಸ್ಟ್ ಬ್ರಿಟಿಷ್. ಸೇಮ್ ದೋಂಡಿಯಾವಾಗ್ ಹೆಂಗೆ ಬ್ರಿಟಿಷರ ವಿರುದ್ಧ ಬಂಡಾಯ ಇದ್ನೋ, ಸೊ ಅದೇ ಥರ ಸಂಗೊಳ್ಳಿ ರಾಯಣ್ಣನು ಕೂಡ ಬಂಡಾಯ ಇದ್ದ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಿ ಫಾಟ್ ಫಾರ್ ದ ಇಂಡಿಪೆಂಡೆನ್ಸ್ ಆಫ್ ಕಿತ್ತೂರು ಸ್ವಾತಂತ್ರ್ಯಕ್ಕೆ ಹೋರಾಡುವುದು ತನ್ನ ಕರ್ತವ್ಯ ಅಂತ ಅರಿತುಕೊಂಡು ಸೊ ಬ್ರಿಟಿಷರ ವಿರುದ್ಧ ಕಿತ್ತೂರು ಸ್ವಾತಂತ್ರ್ಯ ಅಂದರೆ ಕಿತ್ತೂರು ಆಳ್ವಿಕೆ, ಅವರ ಬ್ರಿಟಿಷರ ಆಳ್ವಿಕೆ ಇತ್ತು ಕಿತ್ತೂರಲ್ಲಿ. ಸೊ ಅದನ್ನು ಕಿತ್ತುಕೊಂಡು ಕಿತ್ತೂರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು, ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ.
ಫೆಲ್ಟ್ ಇಟ್ ವಾಸ್ ಹಿಸ್ ಡ್ಯೂಟಿ ಟು ಲಿಬರೇಟ್ ಹಿಸ್ ಮದರ್ ಲ್ಯಾಂಡ್. ಯಾಕೆಂದರೆ ಕಿತ್ತೂರು ಅವನ ಹುಟ್ಟಿದ ಸ್ಥಳ ಅಥವಾ ಅವನ ಬೆಳೆದ ಸ್ಥಳ. ಓಕೆ, ಅದನ್ನ ಬ್ರಿಟಿಷರಿಂದ ಬಿಡಿಸೋದು ಅವನ ಕರ್ತವ್ಯ, ಸಂಗೊಳ್ಳಿ ರಾಯಣ್ಣನ ಕರ್ತವ್ಯ ಅಂತ ಅಂದ್ಕೊಂಡು ಅದನ್ನು ಓಡಿಸ್ದ. ಓಕೆ, ಹಿ ಡೆವಲಪ್ಡ್ ಎ ಸೆನ್ಸ್ ಆಫ್ ನ್ಯಾಷನಲಿಸಮ್. ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು. ಅಂದರೆ ಈ ಫ್ರೀಡಮ್ ಅಂತ ಏನು ಹೇಳ್ತೀವಿ, ನ್ಯಾಷನಲಿಸಮ್ ಅಂತ ಏನು ಹೇಳ್ತೀವಿ, ಸೊ ಅದು ಹಾಗೆ ಊಟ ಎಲ್ಲರಿಗೂ ಬರೋದಿಲ್ಲ ಅದು. ಸೊ ಅದನ್ನ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು. ಹಿ ಡೆವಲಪ್ಡ್ ಎ ಸೆನ್ಸ್ ಆಫ್ ನ್ಯಾಷನಲಿಸಮ್. ಓಕೆ, ಹಿ ವೆಂಟ್ ಆನ್ ಆರ್ಗನೈಸಿಂಗ್ ಅನ್ ಆರ್ಮಿ. ಸೊ ಅವಾಗಲೇ ಹೇಳಿದೆ, ಯುದ್ಧ ಮಾಡಬೇಕು ಅಂತ ಅಂದರೆ ಒಂದು ಸೈನ್ಯ ಬೇಕು, ಆರ್ಗನೈಸ್ಡ್, ಒಂದು ಸುಸಜ್ಜಿತ ಸೈನ್ಯ ಬೇಕು. ಸುಮ್ಮನೆ ಯುದ್ಧ ಮಾಡೋಕ್ಕಾಗಲ್ಲ ಯಾರು ಯಾರ ಮೇಲಾದ್ರು. ಸೊ ಆ ಥರ ಯುದ್ಧ ಮಾಡೋಕ್ಕಿಂತ ಮುಂಚೆ ಆ ಥರ ಸೈನ್ಯಗಳನ್ನ ಕಟ್ಕೊಂಡ. ಸೊ ಆ ಸೈನ್ಯ ಕಟ್ಟೋ ಕ್ರಮದಲ್ಲಿ ಅವನು ತೊಡಗಿಕೊಂಡ. ಓಕೆ, ಹಿ ವೆಂಟ್ ಆನ್ ಆರ್ಗನೈಸಿಂಗ್ ಅನ್ ಆರ್ಮಿ. ಓಕೆ, ಆರ್ಗನೈಸ್ಡ್ ಸೀಕ್ರೆಟ್ ಮೀಟಿಂಗ್ಸ್ ಅಟ್ ಸೆನ್ಸಿಟಿವ್ ಪ್ಲೇಸಸ್. ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ಯೋಜನೆಗಳ ಸಿದ್ಧತೆ. ಅಂದರೆ ಒಬ್ಬನ ಕೈಯಲ್ಲೇ ಯುದ್ಧ ಮಾಡೋಕ್ಕಾಗೋದಿಲ್ಲ. ಸೊ ಅದು ಕಿತ್ತೂರು ಬ್ರಿಟಿಷರ ಆಳ್ವಿಕೆ ಇದ್ದ ಕಾರಣಕ್ಕಾಗಿ ಗೊತ್ತಿಲ್ದಂಗೆ ಅಲ್ಲಿ ಇಲ್ಲಿ ಒಬ್ರ ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ಸೀಕ್ರೆಟ್ ಮೀಟಿಂಗ್ಗಳನ್ನ ಮಾಡಿ ಏನು ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು, ನೆಕ್ಸ್ಟ್ ಮುಂದಕ್ಕೆ ಬ್ರಿಟಿಷ್ನ ಓಡಿಸೋದಕ್ಕೆ ಏನು ಮಾಡ್ಬೋದು ಅನ್ನೋ ಥರ ಗ್ರಾಮಸ್ಥರುಗಳನ್ನ ಸೇರಿಸ್ಕೊಂಡು ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇದ್ದ. ಏಮ್ಡ್ ಅಟ್ ಲೂಟಿಂಗ್ ದ ಟ್ರೆಷರಿ ಆ್ಯಂಡ್ ತಾಲೂಕ್ ಆಫೀಸ್ ಆಫ್ ದ ಬ್ರಿಟಿಷ್. ಅಂದರೆ ಸೈನ್ಯ ಕಟ್ಟೋದಕ್ಕೆ ಅಥವಾ ಯುದ್ಧ ಮಾಡೋದಕ್ಕೆ ಸ್ವಲ್ಪ ದುಡ್ಡುಗಳು ಬೇಕಾಗುತ್ತೆ. ಸೊ ಅದಕ್ಕೆ ಇವ್ರ ಹತ್ರ ದುಡ್ಡು ಇರಲಿಲ್ಲ. ಹಾಗಾಗಿ ಅವರ ಗುರಿ ಏನಿತ್ತು, ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿದಾಗ ಅವರ ಗುರಿ ಏನಿತ್ತು, ಒಂದು ತಾಲೂಕ್ ಆಫೀಸು ಅಥವಾ ಖಜಾನೆ ಇತ್ತಲ್ಲ, ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ತಾಲೂಕು ಆಫೀಸು ಮತ್ತು ಖಜಾನೆ, ಅದನ್ನು ಲೂಟಿ ಮಾಡೋಣ ಅನ್ನೋ ಥರ ತಾಲೂಕು ಕಚೇರಿ ಮತ್ತು ಖಜಾನೆಯ ಲೂಟಿ ಮಾಡಿದನು. ಓಕೆ, ಫ್ಯೂರಿಯಸ್ ವಿತ್ ದ ವಿಲೇಜರ್ಸ್ ಹೂ ಆರ್ ಅಸಿಸ್ಟಿಂಗ್ ದ ಬ್ರಿಟಿಷ್ ಆರ್ಮಿ. ಓಕೆ, ಆ ಹಳ್ಳಿಯಲ್ಲೂ ಕೂಡ ಕೆಲವೊಂದು ಜನ ಎಲ್ಲರೂ ಸಂಗೊಳ್ಳಿ ರಾಯಣ್ಣನ ಪರವಾಗಿರಲಿಲ್ಲ. ಇವ್ರ ಹತ್ರ ಬರೋದು, ಇವ್ರ ಹತ್ರ ತಿಳ್ಕೊಳ್ಳೋದು, ಏನೇನು ಮಾಡ್ತಾರೆ ಬ್ರಿಟಿಷ್ ವಿರುದ್ಧ ಅಂತ ಸಂಗೊಳ್ಳಿ ರಾಯಣ್ಣ ಅಂತ ಅವರ ಸಂಘ ಅಥವಾ ಟೀಮಿನ ಕಡೆಯಿಂದ ಅದನ್ನು ತಗೊಂಡೋಗಿ ಬ್ರಿಟಿಷಿಗೆ ಹೇಳೋದು, ಆ ಥರ ಇರ್ತಾರೆ ಒಬ್ಬರು ಆ ಕಡೆಯಿಂದ ಈ ಕಡೆಯಿಂದ ಹೇಳೋವಂಥದ್ದು. ಸೊ ಆ ಥರ ಜನರನ್ನ ಗುರ್ತಿಸೋಕ್ಕೆ ಕಷ್ಟ ಆಗ್ತಾ ಇತ್ತು, ಯಾರು ನಮ್ಮ ಪ್ಲ್ಯಾನ್ಗಳನ್ನ ಬಿಟ್ಕೊಡ್ತಾರೆ ಬ್ರಿಟಿಷರ್ಗೆ ಅಂತ. ಸೊ ಆ ಥರ ಭಯ ಇತ್ತು ಕೆಲವ್ರ ಬಗ್ಗೆ. ಫ್ಯೂರಿಯಸ್ ವಿತ್ ದ ವಿಲೇಜರ್ಸ್ ಹೂ ಆರ್ ಅಸಿಸ್ಟಿಂಗ್ ದ ಬ್ರಿಟಿಷ್ ಆರ್ಮಿ ಅಂತ. ರಾಯಣ್ಣ ವಾಸ್ ಕೆನ್ನಿಂಗ್ಲಿ ಕ್ಯಾಪ್ಚರ್ಡ್ ಆ್ಯಂಡ್ ಹ್ಯಾಂಗ್ಡ್ ಟು ಡೆತ್. ಓಕೆ, ಸೊ ಕ್ಯಾಪ್ಚರ್ಡ್, ಸ್ವಲ್ಪ ಏನೇ ಮಾಡಿದ್ರು ಕೂಡ ಅವನನ್ನು ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಕ್ಯಾಪ್ಚರ್ ಮಾಡಿದ್ರು, ಹಿಡಿದ್ರು, ಒಂದು ಜಾಗದಲ್ಲಿ ನೇಣು ಹಾಕಿದ್ರು. ಸೊ ಕನ್ನಡದಲ್ಲಿ ಇನ್ನೇನಿದೆ, ನಂದಗಡ ಖಾನಾಪುರದಲ್ಲಿ ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆ ಮಾಡಿದ ಸಂಗೊಳ್ಳಿ ರಾಯಣ್ಣ. ದೆನ್ ಅಮಲ್ದಾರನಾಗಿದ್ದ ಕೃಷ್ಣರಾಯನ ನೆರವಿನಿಂದ ರಾಯಣ್ಣನನ್ನು ಸೆರೆ ಹಿಡಿಯಲಾಯಿತು. ಓಕೆ, ಅಪರಾಧಿ ಎಂದು ನಂದಗಡದಲ್ಲಿ 1831 ಗಲ್ಲಿಗೆ ಏರಿಸಿದ್ರು. ಅಂದರೆ ಅವ್ರದೇ ಸರ್ಕಾರ, ಅವರೇ ಗೌರ್ಮೆಂಟ್ ಎಲ್ಲ ಇತ್ತಲ್ಲ, ಹಾಗಾಗಿ 1831 ನಂದಗಡದಲ್ಲಿ ಇವನು ಅಪರಾಧಿ, ತಪ್ಪು ಮಾಡಿದ್ದಾನೆ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾನೆ ಅಂತ ಅದು ಅಪರಾಧ ಅನ್ನೋ ಥರ ಪ್ರೂವ್ ಮಾಡಿ ಅವನನ್ನು ಗಲ್ಲಿಗೇರಿಸಿದ್ರು. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್. ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಫ್ರೀಡಮ್ ಸ್ಟ್ರಗಲ್. ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಏನು
ಕೆಲಸ ಇತ್ತು ಫ್ರೀಡಮ್ ಸ್ಟ್ರಗಲಲ್ಲಿ, ಅಂದರೆ ಫ್ರೀಡಮ್ ಸ್ವಾತಂತ್ರ್ಯ ತಗೊಳ್ಳೋ ಟೈಮಲ್ಲಿ, ಅಥವಾ ಅವರ ಏನು ಕಷ್ಟಪಟ್ಟರು, ಏನೇನು ಅವರ ಪಾತ್ರ ಏನಿತ್ತು ಅದನ್ನು ಚೆಕ್ ಮಾಡೋಣ. ಸೊ ಪಾಪ್ಯುಲರ್ಲಿ ನೋನ್ ಆಸ್ ನೇತಾಜಿ, ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಅಂತಾರೆ. ಸೊ ನೇಮ್ ನೇತಾಜಿ ಅಂತ ಯಾರನ್ನು ಕರಿತಾ ಇದ್ರು, ಯಾವ ಫ್ರೀಡಮ್ ಫೈಟರ್ನ ಕರಿತಾ ಇದ್ರು, ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು. ನೇತಾಜಿ ಎಂದು ಜನಪ್ರಿಯ ಆಗಿದ್ರು. ಓಕೆ, 4th ರ್ಯಾಂಕ್ ಇನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಓಕೆ, ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಅಂದರೆ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದೆಯಲ್ಲ, ಸಿವಿಲ್ ಸರ್ವಿಸಸ್, ತಹಸೀಲ್ದಾರು, DC, SP ಆ ಥರ, ಅದರಲ್ಲಿ 4th ರ್ಯಾಂಕ್ ತಗೊಂಡಿದ್ರು. ಅದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಕ್ವಶನ್ ನಿಮಗೆ 1 ಮಾರ್ಕ್ ಕ್ವಶನಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯಾವ ಎಕ್ಸಾಮಲ್ಲಿ ಇವ್ರು 4th ರ್ಯಾಂಕ್ ತಗೊಂಡ್ರು ಅನ್ನೋ ಥರ. ರಿಜೆಕ್ಟೆಡ್ ಪ್ರೆಸ್ಟಿಜಿಯಸ್ ಪೋಸ್ಟ್ ಇನ್ ಬ್ರಿಟಿಷ್ ಸರ್ವಿಸ್. ಅವರು ಬ್ರಿಟಿಷ್ ಸರ್ಕಾರದವರು ಒಂದು ಒಳ್ಳೆ ಸರ್ವಿಸ್ನ, ಅಂದರೆ ಒಂದು ಒಳ್ಳೆ ಪೋಸ್ಟ್ನ ಆಫರ್ ಮಾಡಿದ್ರು. ಸೊ ನೇತಾಜಿ ಅವರು ಅದನ್ನು ರಿಜೆಕ್ಟ್ ಮಾಡಿಕೊಂಡ್ರು. ಓಕೆ, ಆರ್ಗನೈಸ್ ಇಂಡಿಯನ್ಸ್ ಹೂ ಸೆಟಲ್ಡ್ ಅಬ್ರಾಡ್. ಅಂದರೆ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ರಲ್ಲ, ಅವ್ರನ್ನೊಂದು ಟೀಮ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡೋದು. ಆರ್ಗನೈಸ್ ದ ಇಂಡಿಯನ್ಸ್ ಹೂ ಸೆಟಲ್ಡ್ ಇನ್ ಅಬ್ರಾಡ್. ಎಸ್ಟಾಬ್ಲಿಷ್ಡ್ ದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಇನ್ 1934. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿನ 1934ರಲ್ಲಿ ಹುಟ್ಟಾಕಿದ್ರು. ಪ್ರೆಸಿಡೆಂಟ್ ಆಫ್ ಹರಿಪುರ ಆ್ಯಂಡ್ ತ್ರಿಪುರ ಕಾಂಗ್ರೆಸ್ ಸೆಷನ್ಸ್. ಓಕೆ, ಸೊ ಕಾಂಗ್ರೆಸ್ ಪಾರ್ಟಿ ಹುಟ್ಟಾಕಿದ್ರಲ್ವಾ, ಸೊ ಹರಿಪುರ ಮತ್ತು ತ್ರಿಪುರದಲ್ಲಿ ಕಾಂಗ್ರೆಸ್ ಸೆಷನ್ಗಳಾಯಿತು, ಅದರಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಓಕೆ, ಈ ಕೇಮ್ ಔಟ್ ಫ್ರಮ್ ಕಾಂಗ್ರೆಸ್. ಅವರೇ ಕಟ್ಟಿದ ಪಕ್ಷದಿಂದ ಅವರು ಹೊರಗೆ ಬಂದರು. ದೆನ್ ಎಸ್ಟಾಬ್ಲಿಷ್ಡ್ ಫಾರ್ವರ್ಡ್ ಬ್ಲಾಕ್. ಓಕೆ, ಒಂದು ಫಾರ್ವರ್ಡ್ ಬ್ಲಾಕ್ ಅನ್ನೋದನ್ನ ಮತ್ತೆ ಕಟ್ಟಿದ್ರು. ಸೊ ಕಾಂಗ್ರೆಸ್ ಅವರೇ ಕಟ್ಟಿದಂತಹ ಒಂದು ಪಕ್ಷ, ಅದರಿಂದ ಹೊರಗೆ ಬಂದು ಇದನ್ನ ಮಾಡಿದ್ರು. ಎಸ್ಕೇಪ್ಡ್ ಫ್ರಮ್ ಹೌಸ್ ಅರೆಸ್ಟ್ ಆ್ಯಂಡ್ ಲೆಫ್ಟ್ ಟು ಜರ್ಮನಿ. ಒಂದು ಹೌಸ್ ಅರೆಸ್ಟ್ ಆಗಿದ್ರು ಅವರು, ಬ್ರಿಟಿಷ್ ಅವರನ್ನ ಹೌಸ್ ಅರೆಸ್ಟ್ ಅಂತ ಮಾಡಿದ್ರು. ಸೊ ಅದರಿಂದ ಎಸ್ಕೇಪ್ ಆಗಿ ಒಂದು ಜರ್ಮನಿಯಲ್ಲಿ ಹೋಗಿ ಸ್ವಲ್ಪ ದಿನಗಳ ಕಾಲ ಸೆಟಲ್ ಆದರು. ಗೇನ್ ಸಪೋರ್ಟ್ ಫ್ರಮ್ ಹಿಟ್ಲರ್. ಈ ಎಲ್ಲ ಕೆಲಸಗಳಿಗೆ, ಈ ಎಸ್ಕೇಪ್ ಆಗೋದಕ್ಕೆ ಹಿಟ್ಲರಿಂದ ಸಪೋರ್ಟ್ ಸಿಕ್ತು ಅಂತ ಜರ್ಮನಿಯಲ್ಲಿ ಸೇರ್ಕೊಂಡ್ರು. ಸ್ಪೀಚಸ್ ಥ್ರೂ ಆಜಾದ್ ಹಿಂದ್ ರೇಡಿಯೋ. ಸೊ ಅವರ ಏನು ಆಲೋಚನೆಗಳಿತ್ತಲ್ಲ, ಸೊ ಒಂದು ಇಂಡಿಯಾನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸ್ಕೊಬೇಕು ಅನ್ನೋ ಹೋರಾಟದಲ್ಲಿ ಅವ್ರಿಗೆ ಕೆಲವೊಂದು ಆಲೋಚನೆಗಳಿತ್ತು. ಅದನ್ನ ಹೆಂಗೆ ತಲುಪಿಸ್ಬೇಕಾಗಿತ್ತು. ಜರ್ಮನಿಯಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ರು, ಬಟ್ ಅದನ್ನು ತಲುಪ್ಸೋಕೆ ಯಾಕೆ ಅಂದರೆ ಜನರಿಗೆ ನೇರವಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅವರು ಅಲ್ಲಿಗೆ ಹೋದರೆ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಎದುರುಗಡೆ ಕಂಡ್ರೆ ಬ್ರಿಟಿಷ್ ಅವರು. ಸೊ ಹಾಗಾಗಿ ಅದನ್ನು ನೇರವಾಗಿ ಹೇಳೋಕ್ಕಾಗ್ತಾ ಇದ್ದಾಗ ಅವಾಗ ಏನು ಮಾಡ್ತಾ ಇದ್ರು, ರೇಡಿಯೋ ಮೂಲಕ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಆಲೋಚನೆಗಳನ್ನ ಜನರಿಗೆ ತಿಳಿಸೋಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಕಡೆ ಕೂತ್ಕೊಂಡು ರೇಡಿಯೋದಲ್ಲೇ ಮಾತಾಡಿದಾಗ ಅದೆಲ್ಲ ಜನಕ್ಕೂ ಕೇಳಿಸ್ತಾ ಇತ್ತು. ಸೊ ಕಾಲ್ ಡೆಲ್ಲಿ ಚಲೋ, ಡೆಲ್ಲಿ ಚಲೋ ಅನ್ನೋ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ರು, ಅಂದರೆ ಕರೆ ಕೊಟ್ಟರು. ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಫ್ರೀಡಮ್. ಅಂದರೆ ಅವ್ರು ಯಾವ ಥರ ಆಲೋಚನೆಗಳು ಇಟ್ಕೊಂಡಿದ್ರು, ಭಾರತನ ಒಂದು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯಗೊಳಿಸ್ಬೇಕು, ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿ ಅನ್ನೋ ಥರ ಅವ್ರ ಆಲೋಚನೆ ಇತ್ತು. ಸೊ ಅವ್ರು ಏನು ಕರೆ ಕೊಡ್ತಾ ಇದ್ರು ಜನರಿಗೆ, ಯಾವ ಥರ ಅವರ ಆಲೋಚನೆಗಳನ್ನ ಮುಟ್ಟಿಸ್ತಾ ಇದ್ರು ಅಂದರೆ, ನಿಮ್ಮ ರಕ್ತ ನನಗೆ ಕೊಡಿ, ಕಷ್ಟಪಟ್ಟು ದುಡಿಯೋಣ, ಕಷ್ಟಪಟ್ಟು ಹೋರಾಡೋಣ ಬ್ರಿಟಿಷ್ ವಿರುದ್ಧ, ನಾನು ನಿಮಗೆ ಒಂದು ಸ್ವತಂತ್ರವಾದ ಭಾರತವನ್ನು ವಾಪಸ್ ಕೊಡ್ತೀನಿ ಅಂತ ಒಂದು ಕರೆ ನೀಡಿದ್ರು. ಕನ್ನಡದಲ್ಲಿ ಏನಿದೆ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ. ದೆನ್ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷ ಸ್ಥಾಪನೆ. ಅದು ಹೇಳಿದ್ನಲ್ಲ, ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು, ಅದಾದ್ಮೇಲೆ ಅದರಿಂದ ಅವರೇ ಕಟ್ಟಿದ ಪಕ್ಷದಿಂದ ಹೊರಗೆ ಬಂದು ಕಾಂಗ್ರೆಸ್ ಫಾರ್ವರ್ಡ್ ಬ್ಲಾಕ್ ಅನ್ನೋದೊಂದು ಒಂದು ಪಕ್ಷನ ಕಟ್ಟಿದ್ರು. ಜರ್ಮನಿಗೆ ಹೋಗಿ ಹಿಟ್ಲರ್ನ ಸಹಾಯ ಕೇಳಿದರು. ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ. ಭಾರತೀಯ ರಾಷ್ಟ್ರೀಯ ಸೇನೆ ರಚನೆ. ದೆಹಲಿ ಚಲೋ ಕರೆ, ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಬರ್ಮದ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಆರಂಭಿಸಿದರು. ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ಮಡಿದರು. ಅಂದರೆ ಒಂದು ಅನ್ಫಾರ್ಚುನೇಟ್, ಒಂದು ಯಾರು ಊಹಿಸಲಾರದಂತಹ ಒಂದು ಘಟನೆ ಆಯಿತು. ಅದು ವಿಮಾನದಲ್ಲಿ ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ಅದು ಆಕ್ಸಿಡೆಂಟ್ ಆಯಿತು. ಸೊ ಅದರಲ್ಲಿ ಅವರು ಸಾಯಬೇಕಾಗಿತ್ತು, ಸುಭಾಷ್ ಚಂದ್ರ ಬೋಸ್. ಓಕೆ, ಇಷ್ಟು ಪಾಯಿಂಟ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್. ಓಕೆನಾ. ನೆಕ್ಸ್ಟ್, ರೋಲ್ ಆಫ್ ಅಂಬೇಡ್ಕರ್. ರೋಲ್ ಆಫ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಏನಿದೆ ನೋಡೋಣ. ಸ್ಟಾರ್ಟೆಡ್ ಮಹದ್ ತಂಕ್. ಓಕೆ,
ಕಲರಂ ಟೆಂಪಲ್ ಮೂಮೆಂಟ್ ಸ್ಟ್ರಗಲ್ಡ್ ಅಗೇನ್ಸ್ಟ್ ಅನ್ಟಚಬಿಲಿಟಿ. ಸೊ ಈಗ ಒಂದು ಅನ್ಟಚಬಿಲಿಟಿ ಅನ್ನೋ ಕಾನ್ಸೆಪ್ಟ್ನ ಹೊರಗೆ ತಂದಿದ್ದು, ಅದ್ರ ಬಗ್ಗೆ ತುಂಬ ತೀವ್ರವಾಗಿ ಹೋರಾಡಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಅವರು ಅದನ್ನು ಅನುಭವಿಸಿದ್ರು. ಸೊ ನಾನು ಅನುಭವಿಸಿದ್ದ ನೋವನ್ನು ಬೇರೆಯವರು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ, ನಮ್ಮ ಜನಾಂಗದವರು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರದ ಒಂದು ಸಮಸ್ಯೆ ಇತ್ತು, ಅದನ್ನು ಹತ್ತಿಕ್ಕುವ ಮೂಲಕ ಅವರ ಹೋರಾಟವನ್ನು ಸ್ಟಾರ್ಟ್ ಮಾಡಿದರು. ಅಪ್ಲಿಫ್ಟ್ಮೆಂಟ್ ಆಫ್ ಹರಿಜನ್ಸ್ ಅಂದರೆ ಅದೇ ಈಗ ಸಮಾಜದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಅಂತ ಇದೆ. ಈ ಕೀಳ್ಜಾತಿ ಜನನ ಮೇಲಕ್ಕೆ ತರಬೇಕು, ಅವ್ರು ಎಲ್ಲರೂ ಸಮಾನರು ಅನ್ನೋ ಒಂದು ಥಾಟ್ನ ಇಟ್ಕೊಂಡಿದ್ರು. ಅಟೆಂಡೆಡ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಓಕೆ, ಎಸ್ಟಾಬ್ಲಿಷ್ಡ್ ಬಹಿಷ್ಕೃತ ಹಿತಕಾರಣಿ ಸಭಾ. ಅಂದರೆ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಅಂದರೆ, ಸೊ ಇವರು ಕೆಳಜಾತಿಯವ್ರನ್ನ ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಬಿಡ್ತಾ ಇರಲಿಲ್ಲ, ಕೆಲವೊಂದು ಮೇಲ್ಜಾತಿಯವರು ಹೋಗುವಂಥ ಜಾಗದಲ್ಲಿ ಮೇಲ್ಜಾತಿಯವ್ರು ಮಾತ್ರ ಹೋಗ್ಬೇಕಾಯ್ತು, ಕೆಳಜಾತಿಯವ್ರನ್ನ ಹೋಗ್ಬಿಡ್ತಾ ಇರಲಿಲ್ಲ. ಸೊ ಅದನ್ನು ಬಹಿಷ್ಕರ ಅನ್ನೋದು, ಕೆಳಜಾತಿಯವ್ರನ್ನ ಇಲ್ಲಿಗೆ ಬರೋಂಗಿಲ್ಲ, ಬಹಿಷ್ಕರಿಸಿದೀವಿ ಅನ್ನೋ ಥರ ಕಾನ್ಸೆಪ್ಟು. ಸೊ ಅದಕ್ಕೆ ಅದ್ರ ವಿರುದ್ಧ ಹೋರಾಡೋದಕ್ಕೆ ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನೋದೊಂದನ್ನು ಸಂಘನ ಕಟ್ಟಿದ್ರು. ಫೌಂಡೆಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನೋದನ್ನು ಹುಟ್ಟಾಕಿದ್ರು. ಹಿ ಪಬ್ಲಿಷ್ಡ್ ನ್ಯೂಸ್ ಪೇಪರ್ಸ್ ಲೈಕ್ ಪ್ರಬುದ್ಧ ಭಾರತ, ಜನತಾ, ಮುಖನಾಯಕ ಆ್ಯಂಡ್ ಬಹಿಷ್ಕೃತ ಭಾರತ, ಈ ಥರ ನ್ಯೂಸ್ ಪೇಪರ್ಗಳನ್ನ ಹುಟ್ಟಾಕಿದ್ರು. ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿ, ಅವಾರ್ಡೆಡ್ ಆಸ್ ಭಾರತ ರತ್ನ. ಭಾರತ ರತ್ನ ಅವಾರ್ಡ್ ಸಿಕ್ತು ಅವರಿಗೆ. ಕನ್ನಡದಲ್ಲಿ ಏನಿದೆ, ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮಿಸಿದರು. ಮಹಾರಾಷ್ಟ್ರದಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪಿಸಿದರು. ದಲಿತರಿಗೆ ದೇವಾಲಯ ಪ್ರವೇಶ ಹಕ್ಕು ನೀಡಲು ಹೋರಾಡಿದರು. ನಾನು ಆವಾಗಲೇ ಹೇಳ್ದಂಗೆ ದೇವಾಲಯಗಳಿಗೆ ಹೋಗಿಬಿಡ್ತಾ ಇರಲಿ, ಈಗ ಎಲ್ಲರೂ ಕಾಮನ್ ಆಗಿ ಓಡಾಡ್ತಾರೆ, ಈಗ ಹೋಗಬೇಕು ಆ್ಯಕ್ಚುಲಿ ಆ ಥರ, ಎಲ್ಲರೂ ಈಕ್ವಲ್, ಮೇಲ್ಜಾತಿ ಕೀಳ್ಜಾತಿ ಯಾವುದು ಏನಿರಲ್ಲ. ಸೊ ಬೌದ್ಧ ಧರ್ಮ ಸ್ವೀಕರಿಸಿದರು. ಅವರ ಬೌದ್ಧ ಧರ್ಮನ ಸ್ವೀಕರಿಸಿದ್ರು. ಬೌದ್ಧ ಧರ್ಮ ಅವರಿಗೆ ಇಷ್ಟ ಆಯಿತು, ಅಲ್ಲಿ ಅಹಿಂಸಾವಾದಿಗಳು ಅನ್ನೋ ಕಾರಣಕ್ಕೆ ಅದನ್ನು ಸ್ವೀಕರಿಸಿದ್ರು. ಸೊ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಮಹರ್ ಮತ್ತು ಕಲಾರಾಮ್ ಚಳವಳಿ ರೂಪಿಸಿದರು. ಗಾಂಧೀಜಿಯವರೊಂದಿಗೆ ಪೂನಾ ಒಪ್ಪಂದ ಮಾಡಿಕೊಂಡರು. ಸ್ವತಂತ್ರ ಕಾರ್ಮಿಕ ಪಕ್ಷ ಕಟ್ಟಿದರು. ಓಕೆ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಮೂಕನಾಯಕ ಪತ್ರಿಕೆ ಆರಂಭಿಸಿದರು. ಶೋಷಿತರಿಗೆ ಮೀಸಲಾತಿ ಕಲ್ಪಿಸಿದರು. ಅಂದರೆ ಅದೇ ಹೇಳಿದ್ನಲ್ಲ, ಮೀಸಲಾತಿ, ರಿಸರ್ವೇಷನ್ ಅಂತ ಏನು ಹೇಳ್ತೀವಿ. ಸೊ ಶೋಷಿತರು, ಈ ಕೆಳಜಾತಿಯವರಿಗೆ ಎಲ್ಲೂ ಕೆಲಸ ಕೊಡ್ತಾ ಇರಲಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಮೀಸಲಾತಿ, ರಿಸರ್ವೇಷನ್ ಅನ್ನೋ ಕಾನ್ಸೆಪ್ಟ್ನ ತಂದರು. ಇಷ್ಟು 4 ಮಾರ್ಕ್ಸ್. ಓಕೆನಾ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮಾಡರೇಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ಓಕೆ, ರೋಲ್ ಆಫ್ moderates in the freedom struggle. Okay, the first 20 years of the beginning of Congress moderate age. ಸೊ ಮೊದಲ ಕಾಂಗ್ರೆಸ್ ಅದು ಫಸ್ಟ್ 20 years ಏನಿರ್ತಲ್ಲ, ಸ್ಟಾರ್ಟಿಂಗ್ 20 years ಅದು ಮಾಡ್ರೇಟ್ ಏಜ್ ಅಂತ ಅಂತಾರೆ. ಓಕೆ, MG ರನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ. ಓಕೆ, ಇದೇನೋ ಪಾಯಿಂಟ್ ಇದೆ. ಓಕೆ, ನರೋರ್ಜಿ, ಗೋಪಾಲಕೃಷ್ಣ ಗೋಖಲೆ. ಸೊ ಇವರೆಲ್ಲ ಮಾಡರೇಟ್ಸ್. ಓಕೆ, ಟ್ರಸ್ಟೆಡ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಇವ್ರು ಯಾರ್ಯಾರು? ಮಂದಗಾಮಿಗಳು, ಮಾಡರೇಟ್ಸ್. ಇವರು MG ರನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದದ್ದಾಬಾಯಿ, ಗೋಪಾಲಕೃಷ್ಣ ಗೋಖಲೆ, ನರೋಜಿ, ಇವರೆಲ್ಲ ಮಾಡರೇಟ್ಸ್ ಅಂತ ಅಂತೀವಿ. ಓಕೆ, ಮಂದಗಾಮಿಗಳು. ಟ್ರಸ್ಟೆಡ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಇವರೆಲ್ಲ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯ ಒಂದು ಏನು ಸಿಗುತ್ತಲ್ಲ, ಬ್ರಿಟಿಷ್ ಆಳ್ವಿಕೆ ತುಂಬ ಚೆನ್ನಾಗಿದೆ, ಅದೇ ಒಳ್ಳೆಯದು, ಅದೇ ಇರಲಿ ಅನ್ನೋ ಥರ ಒಂದು ನಂಬಿಕೆ, ಅಂದರೆ ಒಂದು ಏನಂತಾರಲ್ಲ, ಅವರ ಒಪ್ಪಂದ, ಆ ಬ್ರಿಟಿಷ್ ಕಡೆಗೆ ಅವರ ಒಲವು ಇತ್ತು. ಸೊ ಅವರು ಮಾಡರೇಟ್ಸ್ ಇನ್ ಫ್ರೀಡಮ್ ಸ್ಟ್ರಗಲ್. ಅಂದರೆ ಈ ಮಾಡರೇಟ್ಸ್ ಅಂತಂದರೆ ಇನ್ನೊಂದು ಥರ ಹೇಳ್ಬೋದು ಅಂತ ಅಂದರೆ, ಒಂಥರ ಎರಡೂ ಕಡೆ, ಈ ಭಾರತದ ಕಡೆನೂ ಇರ್ತಾರೆ, ಬ್ರಿಟಿಷ್ ಕಡೆನೂ ಇರ್ತಾರೆ ಅಂತಾರಲ್ಲ. ಸೊ ಈ ಕಡೆ ಇದ್ದರೂ ಕೂಡ ಬ್ರಿಟಿಷ್ ಕಡೆಗೆ, ಭಾರತದವರು ಆಗಿದ್ರು ಕೂಡ ಬ್ರಿಟಿಷ್ ಕಡೆಗೆ ಒಂದು ಒಲವು ವ್ಯಕ್ತಪಡಿಸುವಂಥದ್ದು. ಪುಟ್ ಡಿಮ್ಯಾಂಡ್ಸ್ ಥ್ರೂ ರಿಕ್ವೆಸ್ಟ್ ಆ್ಯಂಡ್ ಅಪೀಲ್ಸ್. ಓಕೆ, ದ ಥಾಟ್ ಪೀಪಲ್ ಅಬೌಟ್ ಪೊಲಿಟಿಕಲ್ ಸಿಚುಯೇಷನ್ಸ್. ಜನರಲ್ಲಿ ರಾಜಕೀಯ ಎಚ್ಚರ ತರುವಲ್ಲಿ ಅವರು ಪ್ರಯತ್ನ ಇತ್ತು. ಓಕೆ, ಮೀಟಿಂಗ್, ಡಿಸ್ಕಷನ್ ಆ್ಯಂಡ್ ರಿಕ್ವೆಸ್ಟ್ ಅಬೌಟ್ ದ ಪ್ರಾಬ್ಲಮ್ಸ್.
ಅಂದರೆ ಒಂದು ಮೀಟಿಂಗ್ ಮಾಡೋರು ಅದ್ರ ಬಗ್ಗೆ ಏನೇನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಎಲ್ಲ ರಿಕ್ವೆಸ್ಟ್ ಅಂದರೆ ಡಿಸ್ಕಷನ್ ಎಲ್ಲ ಮಾಡ್ತಾಯಿದ್ರು. ದ ಡಿಮ್ಯಾಂಡ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಬೆಳೆಸಬೇಕು ಅಂತ ಒಂದು ಅವರ ಒಂದು ಒತ್ತಾಯ ಇತ್ತು, ಡಿಮ್ಯಾಂಡ್ ಇತ್ತು. ಸೊ ರಿಡಕ್ಷನ್ ಆಫ್ ಮಿಲಿಟರಿ ಎಕ್ಸ್ಪೆನ್ಸಸ್, ಮಿಲಿಟ್ರಿಲಿ ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋ ಥರ ರಿಡಕ್ಷನ್ ಆಫ್ ಮಿಲಿಟರಿ ಎಕ್ಸ್ಪೆನ್ಸಸ್. ಇಂಪ್ರೂವ್ಮೆಂಟ್ ಇನ್ ಎಜುಕೇಷನಲ್ ಸ್ಟಡೀಸ್ ಅಬೌಟ್ ಪಾವರ್ಟಿ. ಓಕೆ, ರಿಡಕ್ಷನ್ ಇಂಪ್ರೂವ್ಮೆಂಟ್ ಆಫ್ ಎಜುಕೇಷನಲ್. ಓಕೆ, ಅದನ್ನೆಲ್ಲ ಉತ್ತಮ ಶಿಕ್ಷಣ ನೀಡುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಅದ್ರ ಕಡೆ ಅವರ ಒಲವು ಜಾಸ್ತಿ ಇತ್ತು. ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಇಲ್ ಎಫೆಕ್ಟ್ಸ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್. ಓಕೆ, ದೆನ್ ಡ್ರೈನ್ ಥಿಯರಿ, ದಾದಾಬಾಯಿ ನರೋಜಿ, ಎನ್ಕರೇಜಿಂಗ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ರಿಡ್ಯೂಸಿಂಗ್ ಇಂಪೋರ್ಟ್ಸ್. ಅಂದರೆ ನಮ್ಮ ಕಡೆಯಿಂದ ವಸ್ತುಗಳು ಜಾಸ್ತಿ ಹೋಗಬೇಕು ಹೊರ ದೇಶಕ್ಕೆ, ಅಂದರೆ ಆ ಕಡೆಯಿಂದ ನಾವು ಕೊಂಡ್ಕೊಳ್ಳೋದು ಕಮ್ಮಿ ಮಾಡೋಣ, ನಮ್ಮ ಪದಾರ್ಥಗಳು ಹೊರಗಡೆ ಹೋಗಬೇಕು ಪ್ರಪಂಚಕ್ಕೆ. ಸೊ ಆವಾಗ ನಮಗೆ ಇನ್ಕಮ್ ಜಾಸ್ತಿ ಬರುತ್ತೆ. ಸೊ ಎಲ್ಲದನ್ನು ನಾವು ಏನದು ಸ್ಟಾರ್ಟ್ ಮಾಡೋಣ, ಉತ್ಪಾದನೆ ಮಾಡೋಣ ಅನ್ನೋ ಥರ. ಸೊ ಓಕೆ, ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಬಡವರ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ. ಸೊ ಇಷ್ಟು ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮಾಡರೇಟ್ಸ್, ಮಂದಗಾಮಿಗಳ ಪಾತ್ರ. ಓಕೆ, ಇಷ್ಟು ಮೇನ್ ಪಾಯಿಂಟ್ಸ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್. ಆವಾಗಲೇ ಕೃಷ್ಣ ದೇವರಾಜ ಒಡೆಯರ್ ಫಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ. ಈಗ ಚಿಕ್ಕದೇವರಾಜ ಒಡೆಯರ್. ಓಕೆ, an efficient soldier and administrator. ಓಕೆ, ಎಫಿಷಿಯಂಟ್ ಸೋಲ್ಜರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಕೃಷ್ಣದೇವರಾಜ ಒಡೆಯರು ಒಂದು ಒಳ್ಳೆ ಆಳ್ವಿಕೆ ನಡೆಸ್ತಾ ಇದ್ರು. ಚೆಕ್ ದ ಇನ್ವೇಷನ್ಸ್ ಆಫ್ ಶಿವಾಜಿ ಅಟ್ ಮಧುರೈ, ಇಕ್ಕೇರಿ ಆ್ಯಂಡ್ ಬಿಜಾಪುರ್. ಇನ್ವೇಷನ್ಸ್. ಓಕೆ, ಬಿಜಾಪುರ್. ಓಕೆ, ನೆಕ್ಸ್ಟ್, ಕ್ಯಾಪ್ಚರ್ಡ್ ಮಾಗಡಿ, ಮಧುಗಿರಿ, ಕೊರಟಗೆರೆ. ಈ 3 ಜಾಗವನ್ನು ಅವರ ಆಳ್ವಿಕೆ ಇದರಲ್ಲಿ ಸುಪರ್ತಿಗೆ ತಗೊಂಡ್ರು. ಪರ್ಚೇಸ್ಡ್ ಬೆಂಗಳೂರು ಫ್ರಮ್ ದ ಮೊಘಲ್ ಮಿಲಿಟರಿ ಜನರಲ್. ಅಂದರೆ ಮೊಘಲರ ಆಳ್ವಿಕೆಯಲ್ಲಿ ಬೆಂಗಳೂರು ಇತ್ತು, ಅದನ್ನು ಇವರು ಪರ್ಚೇಸ್ ಮಾಡ್ಕೊಂಡ್ರಿಲ್ಲ, ನಮಗೆ ಬೇಕು ಅಂತ. ಸೊ ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ ಅಂತ ಒಂದು ಬಿರುದುಗಳು ಇತ್ತು ಇವರಿಗೆ. ದೆನ್ ತೆಂಕನ ರಾಜ ಆ್ಯಂಡ್ ನವಕೋಟಿ ನಾರಾಯಣ ಟೈಟಲ್ಸ್. ತೆಂಕನ ರಾಜ, ನವಕೋಟಿ ನಾರಾಯಣ ಮತ್ತು ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ ಅಂತ ಈ ಥರ ಸುಮಾರು ಟೈಟಲ್ಸ್ಗಳನ್ನ ಕೊಟ್ಟಿದ್ರು. ಕೌನ್ಸಿಲ್ ಆಫ್ ಮಿನಿಸ್ಟರ್. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿದ್ರು. ದೆನ್ ಇಂಟ್ರೊಡ್ಯೂಸ್ಡ್ ಪೋಸ್ಟಲ್ ಸಿಸ್ಟಮ್. ಈಗ ನಾವೇನು ಕಾಗದಗಳನ್ನ ಪೋಸ್ಟ್ ಮಾಡ್ತೀವಿ, ಈಗ ಮೊಬೈಲು ಆನ್ಲೈನ್ ಎಲ್ಲ ಬಂದಮೇಲೆ ಅದು ತುಂಬ ಕಮ್ಮಿ ಆಗಿದೆ, ಬಟ್ ಇನ್ನೂ ಬೇಕೇ ಬೇಕು ಅದು ಪೋಸ್ಟಲ್ ಸಿಸ್ಟಮ್. ಅದನ್ನು ಕಣ್ಣು ಹಿಡಿದು ಅದನ್ನು ಹುಟ್ಟಾಕಿದ್ದು ಚಿಕ್ಕದೇವರಾಜ ಒಡೆಯರ್. ಕನ್ಸ್ಟ್ರಕ್ಟೆಡ್ ಚಿಕ್ಕದೇವರಾಜ ಕೆನಲ್ ಆ್ಯಂಡ್ ದೊಡ್ಡ ದೇವರಾಜ ಕೆನಲ್. ಓಕೆ, ಚಿಕ್ಕದೇವರಾಜ ಕೆನಲ್ ಮತ್ತು ದೊಡ್ಡ ದೇವರಾಜ ಕೆನಲ್ನ ಇವರು ಕಟ್ಟಿದ್ರು. ಅಂದರೆ ನಾಲೆ, ಕೆನಲ್ ಅಂತ ಅಂದರೆ ನಾಲೆ, ಹಳ್ಳಿಗೆ ನೀರನ್ನ ಒದಗಿಸುವಂಥದ್ದು ನಾಳೆ. ದೊಡ್ಡ ಡ್ಯಾಮ್ಗಳಿಂದ ಹಳ್ಳಿಗಳಿಗೆ ನೀರನ್ನ ಕಳಿಸುವಂಥದ್ದು. ಪ್ಯಾಟರ್ನೈಸ್ಡ್ ತಿರುಮಲರಾಯ ಸಂಚಿ ಹೊನ್ನವೇನ. ಓಕೆ, ಪ್ಯಾಟರ್ನೈಸ್ಡ್ ಅಂದರೆ ಅದನ್ನು ಭಕ್ತಿಯಿಂದ ಅದನ್ನು ಪೂಜೆ ಮಾಡ್ತಾ ಇದ್ರು. ಕನ್ನಡದಲ್ಲಿ ಶಿವಾಜಿಯ ಸೇನೆಯನ್ನು ಹಿಮ್ಮಟ್ಟಿಸಿದರು ಚಿಕ್ಕದೇವರಾಜ ಒಡೆಯರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳ ವಶ. ಓಕೆ, ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಓಕೆ, ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳು ಕೊಟ್ಟರು. ಓಕೆ, ಅಟಾರ ಕಚೇರಿ ಎಂಬ ಸಚಿವ ಸಂಪುಟವನ್ನು ಆರಂಭಿಸಿದರು. ಓಕೆ, ಅಟಾರ ಕಚೇರಿ ಅಂತ ಸಚಿವ ಸಂಪುಟವನ್ನೇ ಆರಂಭಿಸಿದ. ಅವ್ರದ್ದೇ ರಾಜ್ಯ ಆಡಳಿತ, ಅವರೇ ಸಿ ಎಮ್ ಇದ್ದಂಗೆ. ಸೊ ಈಗಿನ ಸಿ ಎಮ್ ಇರ್ತಾರಲ್ಲ ಅದೇ ಥರ ಅವರು ಸಿ ಎಮ್ ಆಗಿದ್ರು. ಅವಾಗ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದನ್ನು ಏನಂತಾರೆ, ಅಟಾರ ಕಚೇರಿ ಅಂತ. ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಸ್ಥಾಪನೆ ಮಾಡಿದ್ರು. ತಿರುಮಲಾರ್ಯ ಸಂಚಿ ಹೊನ್ನಮ್ಮ ಕವಿಗಳಿಗೆ ಆಶ್ರಯ. ಓಕೆ, ಈ ಕವಿಗಳೇನಿದಾರಲ್ಲ ಇವರಿಗೆ ಆಶ್ರಯವನ್ನು ನೀಡುತ್ತಾರೆ. ಸೊ ಇಷ್ಟು ಆಯಿತು. 8ನೇ ಕ್ವಶನ್, ಕಾಸಸ್ ಫಾರ್ ಕರಪ್ಷನ್. ಓಕೆ, ಕರಪ್ಷನ್ ಎಲ್ಲ ಕಡೆ ಕರಪ್ಷನ್ ಇದೆ, ಅದಕ್ಕೆ ಏನು ಕಾರಣ ನೋಡೋಣ. ಕ್ಯಾಸ್ಟಿಸಮ್, ನೆಪೋಟಿಸಮ್, ಲ್ಯಾಕ್ ಆಫ್ ಅಕೌಂಟಬಿಲಿಟಿ. ಓಕೆ, ಕ್ಯಾಸ್ಟಿಸಮ್, ನಮ್ಮ ಕ್ಯಾಸ್ಟ್ ಅವರು
ಈ ಸರ್ಕಾರಿ ಕಚೇರಿಯಲ್ಲಿ ಈ ಕರಪ್ಷನ್ ಅಂತ ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಬರುವಂಥದ್ದು. ಈ ಸರ್ಕಾರಿ ಕಚೇರಿಯಲ್ಲಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇರ್ತಾರೆ, ಒಂದೊಂದು ಕ್ಯಾಸ್ಟ್ಗಳಲ್ಲಿ ಇರ್ತಾರೆ. ಸೊ ಅಂಥವ್ರು ನಮ್ಮ ಕ್ಯಾಸ್ಟ್ ಅವ್ರಿಗೆ ಮಾತ್ರ ನಾವು ಕೆಲಸ ಮಾಡ್ಕೊಡ್ಬೇಕು, ಬೇರೆ ಕ್ಯಾಸ್ಟ್ ಅವ್ರಿಗೆ ಮಾಡಬಾರ್ದು, ಹಾಗೆ ಹಿಂಗೆ ಅನ್ನೋ ಥರ ಆ ಕ್ಯಾಸ್ಟಿಸಮಿಂದ ಕರಪ್ಷನ್ ಉಟ್ಕಂತು. ಸೊ ನೆಪೋಟಿಸಮ್, ಲ್ಯಾಕ್ ಆಫ್ ಅಕೌಂಟೆಬಿಲಿಟಿ, ಓಕೆ, ಲೆಕ್ಕಪತ್ರಗಳ ಲೆಕ್ಕವೇ ಇಲ್ಲ ಅದಕ್ಕೆ. ಸೊ ಹಂಗಾದಾಗ ಅದು ಕರಪ್ಷನ್ ಹುಟ್ಟಾಕ್ತು. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಲಾ, ಅಂದರೆ ಕರೆಕ್ಟ್ ಆದಂತಹ ಒಂದು ಸರಿಯಾದಂತಹ ಒಂದು ಕಾನೂನು ಇರಲಿಲ್ಲ. ಈ ಕಾನೂನು ಇಲ್ಲದೆ ಇರೋ ಕಾರಣಕ್ಕೆ ಅವರು ಹೆಂಗೆ ಬೇಕಾದ್ರೂ ಆಡ್ತಾರೆ, ಹೆಂಗೆ ಬೇಕಾದ್ರೂ ಲಂಚ ತಗೊತಾರೆ. ಸೊ ಸೆಲ್ಫಿಶ್ ನೇಚರ್ ಆಫ್ ಮ್ಯಾನ್, ಅದೇ ಹೇಳೋದಲ್ಲ, ನಮ್ಮವ್ರು ಬೆಳಿಬೇಕು, ನಾನು ಬೆಳಿಬೇಕು, ನಮ್ಮ ಜಾತಿಯವ್ರು ಬೆಳೆಸ್ಬೇಕು ಅನ್ನೋ ಸೆಲ್ಫಿಶ್ ನೇಚರ್. ಕ್ಯಾಲ್ಕುಲೇಷನ್ ಆಫ್ ಅವಾಯ್ಡಿಂಗ್ ರಿಸ್ಕ್ ಇಲ್ಲ, ಏನು ಕೆಲಸ ಇರಲ್ಲ. ಅಂದರೆ ಒಂದು ಕರೆಕ್ಟಾಗಿ ಒಂದು ಕಾನೂನು ಇದ್ದಿದ್ರೆ ಇಂಥ ಕೆಲಸ ಮಾಡಿದ್ರೆ ಇಂಥ ಜೈಲು ಅಥವಾ ಶಿಕ್ಷೆ ಅನ್ನೋದಿದ್ದಿದ್ರೆ ಆಗಿನ ಕಾಲ ಇರಲಿಲ್ಲ. ಬಟ್ ಅದಕ್ಕೆ ಕರಪ್ಷನ್ ಜಾಸ್ತಿ ಆಯಿತು. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಸೂಪರ್ವಿಷನ್, ಅಂದರೆ ಮೇಲ್ವಿಚಾರಣೆ. ಈಗ ಒಬ್ಬರು ಕೆಲಸಗಾರ ಇರ್ತಾರೆ ಸರ್ಕಾರಿ ಕಚೇರಿಲಿ, ಅವರ ಅಧಿಕಾರಿಗಳಿರ್ತಾರಲ್ಲ, ಅವ್ರ ಮೇಲ್ವಿಚಾರಣೆ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಇವನು ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ, ಹೆಂಗೆ ಮಾಡ್ತಾ ಇದ್ದಾನೆ, ದುಡ್ಡು ತಗೋತಿದ್ದಾನೋ ಇಲ್ವೋ. ಸೊ ಮೇಲಧಿಕಾರಿಗಳು ಸ್ಟ್ರಿಕ್ಟ್ ಆದಾಗ ಕೆಳಗೆ ಕೆಲಸ ಮಾಡಿದ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಇನ್ಎಫಿಷಿಯಂಟ್ ಆ್ಯಂಟಿ ಕರಪ್ಷನ್ ಏಜೆನ್ಸೀಸ್, ಈಗೆಲ್ಲ ಇದೆ ಆ್ಯಂಟಿ ಕರಪ್ಷನ್ ಏಜೆನ್ಸಿ ಅಂತ, ಬಟ್ ಆವಾಗ ಅಷ್ಟು ಇತ್ತು, ಬಟ್ ಅಷ್ಟು ಅವರಿಗೆ ಶಕ್ತಿ ಇರಲಿಲ್ಲ. ಸೊ ಕನ್ನಡದಲ್ಲಿ ಏನಿದೆ, ಸೃಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಆಪತ್ತು ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಕೊರತೆ. ಅದೇ ಹೇಳೋದಲ್ಲ, ಮೇಲಧಿಕಾರಿಗಳು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರಲಿಲ್ಲ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ, ಓಕೆ, ಅಂದರೆ ಅವರು ಕರೆಕ್ಟಾಗಿ ಅವರು ಕೆಲಸ ಮಾಡ್ತಾ ಇರಲಿಲ್ಲ. ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಅಂದರೆ ಅವ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾಗಿತ್ತು. ಬಟ್ ಇವ್ರುಗಳ ಜೊತೆ ಸೇರ್ಕೊಂಡು ಇವ್ರು ಕೊಡೋ ಲಂಚನ ತಗೊಂಡು ಅವರು ಕರಪ್ಷನ್ ಮಾಡ್ಕೊಂಡು ಅವರು ಏನೋ ಕೆಲಸ ಮಾಡ್ತಾ ಇರಲಿಲ್ಲ. ಓಕೆ, ಕಠಿಣ ಕಾನೂನು ಕೊರತೆ, ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಕೊರತೆ, ಸೇಮ್ ಅದೇ ಮಾನವನ ಸಹಜ ಸ್ವಾರ್ಥ, ಸೆಲ್ಫಿಶ್ ನೇಚರ್. ಇದರಿಂದ ಕರಪ್ಷನ್, ಇದು ತುಂಬ ಇಂಪಾರ್ಟೆಂಟ್. ಯಾವ ಕಾಲಕ್ಕೂ ಕೇಳ್ತಾರೆ ಈ ಕ್ವಶನ್ಸ್ನ. ಅದಾದಮೇಲೆ ನಿಮಗೆ ಯಾವ ಎಲ್ಲ ಟೈಮಲ್ಲೂ ಎಕ್ಸಾಮಲ್ಲಿ ಕ್ವಶನ್ಸ್ ರಿಪೀಟ್ ಆಗೋ ಕಾನ್ಸೆಪ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದು ಬಂದೇ ಬರುತ್ತೆ ಅನ್ನೋ ಥರ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮಿ ವಿವೇಕಾನಂದರವರ ಕೊಡುಗೆಗಳೇನು? ಓಕೆ, ಎಸ್ಟಾಬ್ಲಿಷ್ಡ್ ರಾಮಕೃಷ್ಣ ಮಿಷನ್. ಓಕೆ, ರಾಮಕೃಷ್ಣ ಆಶ್ರಮವನ್ನು ಕೋಲ್ಕತ್ತಾದಲ್ಲಿ ಹುಟ್ಟಾಕಿದ್ರು. ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಆಶ್ರಮವನ್ನು ಸ್ಥಾಪಿಸಿದರು. ಓಕೆ, ಕನ್ಸಿಡರ್ಡ್ ಆಲ್ ರಿಲಿಜನ್ಸ್ ಟು ಬಿ ಈಕ್ವಲ್, ಎಲ್ಲ ಜಾತಿಗಳು, ಹಿಂದೂ, ಮುಸ್ಲಿಂ, ಸಿಖ್, ಜೈನ್, ಯಾರ್ಯಾರು ಇದ್ದಾರೋ ಎಲ್ಲರೂ ಈಕ್ವಲ್ ಅನ್ನೋದನ್ನ ಅವರು ನೋಡ್ಕೋತಾ ಇದ್ರು. ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡಿದ್ರು. ಅಂದರೆ ಅದೇ ಆಲ್ ರಿಲಿಜನ್ಸ್ ಆರ್ ಈಕ್ವಲ್ ಅಂತ. ಸ್ಪಿರಿಚುವಲ್ ರಿಯಲೈಸೇಷನ್ ಅಂದರೆ ದೈವಭಕ್ತಿ. ಓಕೆ, ಅಪೇಲ್ಡ್ ದ ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್, ಸೇಮ್ ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್, ಎಲ್ಲ ಸರ್ವಧರ್ಮದವರು ಸಮ ಅನ್ನೋದನ್ನು ಅವರು ಎತ್ತಿ ಹಿಡಿತಾ ಇದ್ರು. ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಕೊಡ್ತಾ ಇದ್ರು. ಓಕೆ, ಸ್ಟ್ರೆಸ್ಡ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಇಂಡಿವಿಜುವಲ್, ಪ್ರೇಯರ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಯೋಗ, ಸೋಷಿಯಲ್ ಸರ್ವಿಸ್. ಓಕೆ, ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ, ಯೋಗ ಸಾಧನೆಗೆ, ಸಮಾಜ ಸೇವೆಗೆ ಮಹತ್ವ ನೀಡಿದರು. ಯೋಗ ಮಾಡಬೇಕು, ಮಕ್ಕಳು ಅಥವಾ ಯಾರೇ ಆಗಲಿ ಮನುಷ್ಯರು ದೇಹನ ದಂಡಿಸ್ಬೇಕು, ತುಂಬ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಯೋಗ ಮಾಡಬೇಕು. ಓಕೆ, ಸೋಷಿಯಲ್ ಸರ್ವಿಸ್, ಅದರಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಬೇಕು ಅನ್ನೋದವರು ಒಂದು ಮಾತು. ಸೊ ಅದೇ ಥರ ಅವರು ಬದುಕಿದ್ರು, ಬೇರೆಯವ್ರಿಗೂ ಹೇಳ್ಕೊಟ್ರು. ಸೊ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ಓಕೆ, ಎಂಫಸೈಸ್ಡ್ ನೇಷನ್ ಆ್ಯಂಡ್ ರಿಲಿಜನ್, ಅದೇ ಹೇಳೋದಲ್ಲ, ಒಂದು ಸದೃಢ ಭಾರತವನ್ನು ಕಟ್ಟಬೇಕು, ಅಥವಾ ಒಂದೇ ಜಾತಿ, ಒಂದೇ ಧರ್ಮ ಇರೋದು ಭಾರತದಲ್ಲಿ ಅನ್ನೋ ಥರ ಅವರ ಪ್ರತಿವಾದ. ಟ್ರೈ ಟು ಫ್ರೀ ಇಂಡಿಯಾ ಫ್ರಮ್ ಕ್ಯಾಸ್ಟಿಸಮ್, ಪ್ರಾವರ್ಟಿ, ಇಲ್ಲಿಟ್ರಸಿ ಆ್ಯಂಡ್ ಅನ್ಅವೇರ್ನೆಸ್. ತುಂಬ ಪ್ರಯತ್ನ ಪಟ್ಟರು ನಮ್ಮ ಭಾರತ ದೇಶನ ಒಂದು ಕ್ಯಾಸ್ಟಿಸಮ್ ಏನಿತ್ತಲ್ಲ ಅದರಿಂದ ಹೊರಗೆ ತರೋದಕ್ಕೆ. ದೆನ್ ಪಾವರ್ಟಿ, ಓಕೆ, ಬಡತನದಿಂದ ಹೊರಗೆ ತರೋಕ್ಕೆ. ಇಲ್ಲಿಟ್ರೇಸಿ ಅಂದರೆ ಅನಕ್ಷರಸ್ಥರು, ಅವರು ಆಗಿನ ಕಾಲದಲ್ಲಿ ಓದೋದು ಕಮ್ಮಿ ಇದ್ರು. ಸೊ ಅಂಥವ್ರು ಆ ಥರ ರೇಟ್ನ ಕಮ್ಮಿ ಮಾಡಬೇಕು, ಓದೋರನ್ನ ಜಾಸ್ತಿ ಮಾಡಬೇಕು ಅನ್ನೋ ಥರ ಅವರು ಕಷ್ಟಪಟ್ಟರು. ಅಟೆಂಡೆಡ್ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಅಟ್ ಚಿಕಾಗೋ ಇನ್ 1893.
1893ರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳ ಸತ್ಯ ಎಂದು ಪ್ರತಿಪಾದಿಸಿದರು. ಓಕೆ, ನೆಕ್ಸ್ಟ್ ಅಪ್ಹೆಲ್ಡ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಕಲ್ಚರ್. ನಮ್ಮ ಭಾರತದ ಒಂದು ಸಂಸ್ಕೃತಿ ಸಂಪ್ರದಾಯ ಏನಿದೆ ಅದರದ್ದು ಏನು ಮಹತ್ವ, ಅದರ ಇಂಪಾರ್ಟೆನ್ಸ್ ಏನು ಅಂತ ಅನ್ನೋದನ್ನು ಎತ್ತಿ ಹಿಡಿದ್ರು. ಆ್ಯಂಡ್ ಇನ್ಸ್ಪಿರೇಷನ್ ಟು ದ ಯೂತ್. ಈಗಲೂ ಕೂಡ ತುಂಬ ಜನಕ್ಕೆ ಅವರು ಇನ್ಸ್ಪಿರೇಷನ್, ಇನ್ಕ್ಲೂಡಿಂಗ್ ಮೀ, ನನಗೂ ಅವ್ರ ಇನ್ಸ್ಪಿರೇಷನ್. ಅವರ ಬೆಳೆದು ಬಂದ ದಾರಿ, ಅವರ ಆಲೋಚನೆಗಳು, ಅವರ ಏನಂತಾರಲ್ಲ, ಅವರು ಆಡ್ತಿದ್ದ ಮಾತು, ಅವರ ಕನಸುಗಳು ಏನಿತ್ತು ಅದೆಲ್ಲದೂ ಕೂಡ ಒಂದು ಇನ್ಸ್ಪಿರೇಷನ್ ಯೂತ್ಸಿಗೆ. ಓಕೆ, ರಾಮಕೃಷ್ಣಾಶ್ರಮವು ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯನ್ನು ಮುಂದುವರಿಸುತ್ತಿದೆ. ಈಗಲೂ ಕೂಡ ರಾಮಕೃಷ್ಣ ಆಶ್ರಮದಲ್ಲಿ ನಮ್ಮ ಭಾರತದ ಒಂದು ಸಂಪ್ರದಾಯ ಸಂಸ್ಕೃತಿನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಓಕೆ, ಹಿಂದೂ ಧರ್ಮವು ವಿಶ್ವ ಭ್ರಾತೃತ್ವವನ್ನು ಹೊಂದಿದೆ. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದ್ರು. ನಾನು ಹೇಳಿದ್ನಲ್ಲ, ನಮ್ಮ ಸಂಸ್ಕೃತಿ ಒಂದು ಏನಿದೆ, ನಮ್ಮ ಭಾರತದ ಸಂಸ್ಕೃತಿಯನ್ನು ಅವರು ವಿಶ್ವಕ್ಕೆ ಪರಿಚಯ ಮಾಡಿದ್ರು. ಓಕೆ, ಇದಿಷ್ಟು ಸ್ವಾಮಿ ವಿವೇಕಾನಂದ ಅವರ ಒಂದು ಕೊಡುಗೆಗಳು. ನೆಕ್ಸ್ಟ್, ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಈಸ್ ಇಂಪ್ರೂವಿಂಗ್ ನೌ ಡೇಸ್. ಹೌ ಅಂದರೆ ಹೆಣ್ಣು ಮಕ್ಕಳ ಒಂದು ಓಕೆ ವೇಟ್ ಅಭಿವೃದ್ಧಿ. ಇದು ಕನ್ನಡದು ಸ್ವಲ್ಪ ಚೇಂಜಸ್. ಓಕೆ, ತೊಂದರೆ ಇಲ್ಲ. ಸೊ ವುಮೆನ್ಸ್, ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ ಹೊರಗೆ ಬರೋಕ್ಕೆ ಕಷ್ಟಪಡ್ತಾ ಇದ್ರು. ಸೊ ಅಂಥ ಟೈಮಲ್ಲಿ ಈಗಿನ ತನಕ ಅಂಥ ಟೈಮಿಂದ ಹೆಣ್ಮಕ್ಳು ಬೆಳಿಬೇಕು, ಅವರು ವಿದ್ಯಾವಂತರಾಗಬೇಕು, ಒಂದು ಹೆಣ್ಣು ಮನೇಲಿ ಕಲ್ತ್ರೆ ಇಡೀ ಮನೆ ಕಲ್ತಂಗೆ ಅನ್ನೋ ಥರ ಒಂದು ಕಾನ್ಸೆಪ್ಟ್, ಒಂದು ಥಾಟ್ ಇತ್ತು. ಸೊ ಅದು ಹೆಂಗೆ ಸ್ಟಾರ್ಟ್ ಆಗಿತ್ತು? ಸ್ಟೇಟಸ್ ಆಫ್ ವುಮೆನ್ ಆಫ್ ಇನ್ ಇಂಡಿಯಾ ಇಸ್ ಇಂಪ್ರೂವಿಂಗ್. ಆ ಹೆಣ್ಣುಮಕ್ಳು ಕಲಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ, ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಹೆಂಗೆ ಸಾಧ್ಯ ಅದು? ಮೆಜರ್ಸ್ ಅಂಡರ್ಟೇಕನ್ ಟು ಇರಾಡಿಕೇಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಜೆಂಡರ್ ಡಿಸ್ಕ್ರಿಮಿನೇಷನ್, ಇವ್ರು ಗಂಡು, ಗಂಡಿನ ಕೈಯಲ್ಲೇ ಆಗೋದು ದುಡಿಯೋಕ್ಕೆ, ಹೆಣ್ಣಿನ ಕೈಯಲ್ಲಿ ದುಡಿಯೋಕ್ಕಾಗಲ್ಲ, ಮತ್ತು ಹೆಣ್ಣು ದುಡಿಬಾರ್ದು ಅನ್ನೋ ಒಂದು ಲಿಂಗ ತಾರತಮ್ಯ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನು ಹುಟ್ಟಾಕಿದ್ರು. ಇಂಪ್ರೂವ್ಮೆಂಟ್ ಆಫ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್. ಅವರ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಇಂಪ್ರೂವ್ಮೆಂಟ್ ಆಫ್ ಹೆಲ್ತ್ ಅಂದರೆ ಅವರ ಆರೋಗ್ಯ ಮತ್ತು ಎಜುಕೇಷನ್, ವಿದ್ಯಾಭ್ಯಾಸನ ಇಂಪ್ರೂವ್ ಮಾಡೋದಕ್ಕೆ ಕ್ರಮಗಳನ್ನ ತಗೊಂಡ್ರು. ಎಂಪವರ್ಮೆಂಟ್ ಆಫ್ ವುಮೆನ್, ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಉದ್ಯೋಗ ಮಾಡೋದಕ್ಕೆ ಉತ್ತೇಜನ ನೀಡಿದ್ರು. ವುಮೆನ್ ಎಜುಕೇಷನ್, ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಕೊಟ್ಟರು. ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್, ಹೆಣ್ಣು ಮಕ್ಕಳನ್ನ ಆಚೆ ಕಳಿಸ್ತಾ ಇರಲಿಲ್ಲ, ಅವರು ಮನೆಯೊಳಗೆ ಕೆಲಸ ಮಾಡಬೇಕು, ಬರೀ ಮದುವೆ ಆಗಬೇಕು, ಮಕ್ಕಳು ಮಾಡ್ಕೋಬೇಕು, ಸಂಸಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಆಗಿನ ಕಾಲದಲ್ಲಿ. ಸೊ ಅದಕ್ಕೋಸ್ಕರ ಹಿಂದೆ ಚೈಲ್ಡ್ ಮ್ಯಾರೇಜ್ 10 ವರ್ಷಕ್ಕೆ, 12 ವರ್ಷಕ್ಕೆ, 15 ವರ್ಷಕ್ಕೆಲ್ಲ ಮದುವೆ ಮಾಡಿಬಿಡೋರು. ಅಂದರೆ ಮನೆಯಲ್ಲಿ ಹೊರಗಡೆ ಹೋಗಲ್ಲ, ಅಟ್ಲೀಸ್ಟ್ ಆ ಮನೇಲಿ ಅಡುಗೆ ಮಾಡ್ಕೊಂಡಿರಲಿ, ಗಂಡು ಮಕ್ಕಳು ಹೋಗಿ ದುಡಿತಾರೆ, ಸಂಪಾದಿಸ್ತಾರೆ, ಇವರೇನು ಹೊರಗಡೆ ಹೋಗಲ್ಲ, ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ರು. ಅವಾಗ ಹೆಣ್ಣು ಮಕ್ಕಳು ಏನು ಕಲಿತಾ ಇರಲಿಲ್ಲ, ಬೆಳೀತಾ ಇರಲಿಲ್ಲ, ಅವರ ಒಂದು ಆಲೋಚನೆಗಳಿಗೆ ಸಹಾಯ ಸಿಗ್ತಾ ಇರಲಿಲ್ಲ, ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಚೈಲ್ಡ್ ಮ್ಯಾರೇಜನ್ನೇ ಕಮ್ಮಿ ಮಾಡಿದ್ರು. ಅದನ್ನು ಕಮ್ಮಿ ಮಾಡೋದಕ್ಕೆ ಒಂದು ಆ್ಯಕ್ಟ್ ತಂದರು, ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್. ಅಂದರೆ ಮದುವೆ ಮಾಡಿಕೊಡೋರು, ಮದುವೆ ಮಾಡಿಕೊಟ್ಮೇಲೆ ವರದಕ್ಷಿಣೆ ತಗೊಳ್ಳೋರು ಗಂಡನ ಕಡೆಯವರು. ಸೊ ಆ ಗಂಡಿನ ಕಡೆಯವರು ತಗೊಂಡ ಮೇಲೆ ಮತ್ತೆ 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 ಕಿರುಕುಳ ಕೊಟ್ಟು, ನನಗೆ ಇದು ಸಾಲ್ತಾ ಇಲ್ಲ, ನಿಮ್ಮ ಮನೇಲಿ ಕೊಟ್ಟಿದ್ದು ಇನ್ನೂ ಇಸ್ಕೊಂಬ ಅನ್ನೋ ಥರ ಗಂಡನ ಮೇಲೆ ಕಿರುಕುಳ ಕೊಡ್ತಾಯಿದ್ರು. ಸೊ ಅದರಿಂದನೂ ತುಂಬ ಹೆಣ್ಣು ಮಕ್ಕಳು ನೊಂದಿದ್ದಾರೆ, ಪ್ರಾಣ ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ ಅಂತ ತಂದರು. ಸ್ತ್ರೀ ಶಕ್ತಿ ಪ್ರೋಗ್ರಾಮ್. ಸ್ತ್ರೀ ಶಕ್ತಿ ಅಂದರೆ ಒಂದು ಸಂಘಗಳಿರ್ತವೆ, ಸಣ್ಣ ಸಣ್ಣ ಸಂಘಗಳು. ಈಗ ನಿಮಗೆ ಗೊತ್ತಿರಬೇಕು, ನೀವಿರೋ ಜಾಗದಲ್ಲೇ ಸುತ್ತಮುತ್ತ ಒಂದು ಸ್ತ್ರೀ ಶಕ್ತಿ ಸಂಘಗಳು ಅಂತ ಇರ್ತವೆ. ಒಂದು ಸಂಘ, ಅದರಿಂದ ಲೋನ್ ತಗೊಳ್ಳೋದು, ತೀರ್ಸೋದು, ಮತ್ತು ತಿಂಗಳ ಇಷ್ಟು ಕಟ್ಟೋದು. ಸೊ ಎಲ್ಲರೂ ಸಂಘದ ಮೆಂಬರ್ಸ್ ಇರ್ತಾರೆ, ಹೆಣ್ಣು ಮಕ್ಕಳು, ಅವರು ತಿಂಗಳ ಇಷ್ಟು ಕಟ್ಟಿರ್ತಾರೆ. ಅದನ್ನು ಕೆಲವರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಲೋನ್ ಕೊಡೋದು, ಮತ್ತು ಅದನ್ನು ತಗೊಳ್ಳೋದು. ಆ ಥರ ಸ್ತ್ರೀ ಶಕ್ತಿ ಸಂಘ, ಅಲ್ಲೇ ಸಣ್ಣ ಸಣ್ಣ ಪುಟ್ಟ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ. ವುಮೆನ್ ಹೆಲ್ಪ್ಲೈನ್ ನಂಬರ್ 1091 ಅಂತ ಕಾಲ್ ಮಾಡಿದ್ರೆ ವುಮೆನ್ ಹೆಲ್ಪ್ಲೈನ್ ನಂಬರಿಗೆ ಹೋಗುತ್ತೆ. ಯಾರು ಎಲ್ಲಿಂದ ಬೇಕಾದ್ರೂ ಕಾಲ್ ಮಾಡ್ಬೋದು ಆ ನಂಬರಿಗೆ. ಹೆಣ್ಮಕ್ಳು ತಕ್ಷಣ ಅವರ ಕಷ್ಟದಲ್ಲಿದ್ದಾಗ ಆ ನಂಬರಿಗೆ ಕಾಲ್ ಮಾಡಿದ್ರೆ, ಅಂದರೆ ಈಗ ಹೊರಗಡೆ ಎಲ್ಲರೂ ಹೋದಾಗ,
ಅವ್ರನ್ನ ಚುಡಾಯಿಸೋ ಮಾಡೋದು ಆ ಥರ ಮಾಡಿದಾಗ ಅಲ್ಲಿಗೆ ತಕ್ಷಣ ಪೊಲೀಸವ್ರು ಬರೋದು, ಅಥವಾ ಇನ್ನೊಂದು ಹೆಲ್ಪ್ ಆಗುತ್ತೆ. ಅಥವಾ ಅವ್ರ ಮನೇಲಿ ಏನಾದ್ರು ಡೌರಿ ಈಗ ಏನಾದ್ರು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಫೋನ್ ಮಾಡಿ ಹಿಂಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂದರೆ ತಕ್ಷಣ ಅವರಿಗೆ ಪೊಲೀಸ್ ಹೆಲ್ಪ್ ಆಗೋದು, ಕಾನೂನಿನ ಸಹಾಯ ಸಿಗೋದು, ಆ ಥರ ಎಲ್ಲ ವುಮೆನ್ ಹೆಲ್ಪ್ ಲೈನ್. ಸಖಿ ಒನ್ ಸ್ಟಾಪ್ ಸೆಂಟರ್, ಲೋನ್ ಆ್ಯಂಡ್ ಸಬ್ಸಿಡಿ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಆಗಲೇ ಹೇಳಿದ್ನಲ್ಲ, ಸಖಿ ಅಂತ ಒಂದು ಸಂಘ, ಅದರಲ್ಲಿ ಲೋನು ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಮಹಿಳಾ ಮಂಡಳ, ಯುವತಿ ಮಂಡಲ, ಸ್ತ್ರೀ ಶಕ್ತಿ ಆರ್ಗನೈಸೇಷನ್ ಸೇಮ್. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ವುಮೆನ್ ಕೋಆಪರೇಟಿವ್ ಸೊಸೈಟೀಸ್ ಇದೆ, ವುಮೆನ್ ಕಮಿಷನ್ಸ್ ಇದೆ, ಮಹಿಳಾ ಆಯೋಗ ಇದೆ. ಅಲ್ಲಿ ಮಹಿಳೆಯರು ಯಾವುದೇ ಥರ ಪ್ರಾಬ್ಲಮ್ ಅನುಭವಿಸ್ತಾ ಇರಲಿ, ಆ ಆಯೋಗಕ್ಕೆ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಅವರು ಮಹಿಳೆಯರು ಇರ್ತಾರೆ. ಅವ್ರಿಗೆ ಹೋಗಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡ್ರೆ ಅವರಿಗೆ ಸಹಾಯಗಳು ಸಿಗ್ತವೆ. ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್, ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಷನ್ ಇದೆ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ. ಸೊ ನಾರಿ ಶಕ್ತಿ ವಂದನಾ ಅಭಿಯಾನ. ರಿಸರ್ವೇಷನ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್, ಎಲೆಕ್ಷನಲ್ಲೂ ರಿಸರ್ವೇಷನ್ ಇದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ. ಸೊ ಇಲ್ಲಿಂದ MLA ಎಲೆಕ್ಷನ್, ವಿಧಾನಸಭಾ, ಪಾರ್ಲಿಮೆಂಟ್, MP ಎಲೆಕ್ಷನ್, ಅಲ್ಲಿ ತನಕನೂ ರಿಸರ್ವೇಷನ್ ಇದೆ. ಸೊ ಇನ್ ಕರ್ನಾಟಕ 33% ರಿಸರ್ವೇಷನ್ ಇನ್ ಲೋಕಲ್ ಗೌರ್ಮೆಂಟ್. ಕರ್ನಾಟಕದಲ್ಲಿ 33% ಮಹಿಳೆಯರಿಗೆ ಅಂತಲೇ ರಿಸರ್ವೇಷನ್ ಇದೆ. 33% ಹೆಣ್ಮಕ್ಳು ಕೊಡ್ತಾರೆ ರಿಸರ್ವೇಷನ್. ಓಕೆ, ಸೊ ಇಷ್ಟು ಹೆಣ್ಮಕ್ಳ ಒಂದು ಅವರ ಬೆಳವಣಿಗೆಗೆ, ಲಿಂಗ ತಾರತಮ್ಯ, ಗಂಡು ಹೆಣ್ಣು ಅನ್ನೋ ಥರ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಸೊ ಹೆಣ್ಣು ಮಕ್ಕಳ ಬೆಳವಣಿಗೆಗೆ ಬೌದ್ಧಿಕವಾಗಿ, ಸೊ ಅದಕ್ಕೆ ಇಷ್ಟು ಸ್ಟೆಪ್ಸ್ಗಳು ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್, ಹೌ ಡಿಡ್ ದಯಾನಂದ ಸರಸ್ವತಿ ಟ್ರೈ ಟು ರಿಫಾರ್ಮ್ ಇಂಡಿಯನ್ ಸೊಸೈಟಿ? ದಯಾನಂದ ಸರಸ್ವತಿಯವರ ಪ್ರತಿಪಾದಿಸಿದ ಸುಧಾರಣೆಗಳು ಯಾವುದು? ಇಂಡಿಯನ್ ಸೊಸೈಟಿನ ಒಂದು ಮುಂದೆ ತರೋದಕ್ಕೆ ಏನೇನು ಅವರು ಸುಧಾರಣೆಗಳನ್ನ ತಂದರು? ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಯ ಸಮಾಜ. ಓಕೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಯ ಸಮಾಜ. ಆರ್ಯ ಸಮಾಜ ಅಂತ ಒಂದು ಸಮಾಜವನ್ನು, ಸಂಘವನ್ನು ಕಟ್ಟಿದ್ರು. ವೇದಾಸ್ ಆರ್ ದ ಸೋರ್ಸ್ ಆಫ್ ಟ್ರೂತ್ ಆ್ಯಂಡ್ ನಾಲೆಡ್ಜ್. ವೇದಗಳು ಸತ್ಯ ಮತ್ತು ಒಂದು ಜ್ಞಾನದ ಮೂಲ. ವೇದ ಒಂದು ಗಾದೆ ಇದೆ, ವೇದ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ ಅನ್ನೋ ಥರ. ಸೊ ವೇದ ಅಂದರೆ ಹಿಂದಿನ ಕಾಲದಲ್ಲಿ ಅದನ್ನು ಒಂದು ಟ್ರುತ್, ಸತ್ಯ. ವೇದ ಅಂದರೆ ಸತ್ಯ, ಅದು ಸುಳ್ಳು ಅನ್ನೋದಿಲ್ಲ. ಅದು ವೇದಾಸ್ ವರ್ ದ ಸೋರ್ಸ್ ಆಫ್ ಟ್ರೂತ್ ಆ್ಯಂಡ್ ನಾಲೆಡ್ಜ್ ಅನ್ನೋದರೊಂದು. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿದ್ದಾರೆ. ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂದಿರುಗಿ ಎಂದು ಘೋಷಣೆ. ವೇದಗಳನ್ನ ಪ್ರಾಕ್ಟೀಸ್ ಮಾಡಿ, ಕಲೀರಿ, ಬ್ಯಾಕ್ ಟು ವೇದಾಸ್ ಅನ್ನೋದನ್ನ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅದನ್ನ ಅಂತ. ಕಂಡಮ್ಡ್ ಐಡಲ್ ವರ್ಷಿಪ್ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. ಓಕೆ, ಒಂದು ಐಡಲ್ ವರ್ಷಿಪ್ ಅಂತ ಅಂದರೆ, ಈಗ ಇವರ ಒಂದು ವಾದ ಏನಿತ್ತು, ಒಂದು ಕಲ್ಲು ವಿಗ್ರಹಕ್ಕೆ ಒಂದು ಮೂಢನಂಬಿಕೆಯಿಂದ ಪೂಜೆ ಮಾಡೋದು, ಅದನ್ನು ಬಿಡಿ. ಓಕೆ, ಇದನ್ನು ಕ್ಯಾಸ್ಟ್ ಸಿಸ್ಟಮ್, ಮೇಲ್ಜಾತಿ ಕೀಳ್ಜಾತಿ, ಅದನ್ನು ಬಿಟ್ಟು ಬಿಡಿ, ಅದರಿಂದ ಏನು ಯೂಸ್ ಇಲ್ಲ ಅಂತ. ಅರ್ಜೆಂಟ್ ಟು ಯೂಸ್ ಸ್ವದೇಶಿ ಗೂಡ್ಸ್. ಓಕೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ. ಅಂದರೆ ಫಾರಿನ್ ವಸ್ತುಗಳನ್ನ ಬಿಟ್ಟುಬಿಡಿ, ನಮ್ಮಲ್ಲೇ ಉತ್ಪಾದನೆ ಆಗೋದನ್ನು ನಾವು ಬೆಳೆಸೋಣ. ನಾವು ನಮ್ಮಲ್ಲಿ ಉತ್ಪಾದನೆ ಆಗೋ ಪದಾರ್ಥಗಳನ್ನ ಬಿಟ್ಟು ಹೊರಗಡೆಯಿಂದ ತಂದ್ಕೊಂಡ್ರೆ ಅವ್ರು ಬೆಳೀತಾರೆ, ಹೊರ ದೇಶ, ಹೊರ ರಾಜ್ಯದವ್ರು ಬೆಳೀತಾರೆ. ಸೊ ನಮ್ಮಲ್ಲಿ ನಮ್ಮ ದೇಶನ ನಾವು ಬೆಳೆಸ್ಬೇಕು ಅಂತ ಅಂದರೆ ಸೊ ನಾವು ಬೆಳೆಯೋಣ. ಓಕೆನಾ, ನಾವು ನಮ್ಮ ವಸ್ತುಗಳನ್ನ ನಾವು ಉತ್ಪಾದನೆ ಅಥವಾ ನಮ್ಮವರು ಉತ್ಪಾದಿಸಿದಂಥ ವಸ್ತುಗಳನ್ನ ನಾವು ಬಳಸಿದ್ರೆ ನಾವು ಬೆಳಿತೀವಿ, ಖಂಡಿತವಾಗ್ಲೂ ಬೆಳಿತೀವಿ. ಸೊ ಅವಾಗ ನಮಗೆ ಇನ್ಕಮ್ ಜನರೇಟ್ ಆಗುತ್ತೆ, ನಮಗೆ ಒಳ್ಳೆ ನಮ್ಮಲ್ಲಿ ಒಂದು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನ ನಾವು ಬಳಸಿದ್ರೆ ಚೆನ್ನಾಗೂ ಇರುತ್ತೆ, ಸ್ವದೇಶಿ ಪದಾರ್ಥಗಳು, ಜೊತೆಗೆ ನಮ್ಮಲ್ಲೇ ಇನ್ಕಮ್ ಜನರೇಟ್ ಆಗುತ್ತೆ, ಎಲ್ಲದಕ್ಕೂ ಒಳ್ಳೆಯದು ಅಂತ. ಎನ್ಕರೇಜ್ಡ್ ವಿಡೋ ಮ್ಯಾರೇಜ್. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಬಾಲ್ಯ ವಿವಾಹ ಮಾಡ್ತಾಯಿದ್ರು. ಹೆಣ್ಣು ಮಕ್ಕಳಿಗೆ ತುಂಬ ಕಮ್ಮಿ ಏಜ್ ಇರೋದು, ಗಂಡು ಮಕ್ಕಳಿಗೆ ತುಂಬ ಏಜ್ ಜಾಸ್ತಿ ಆಗಿರೋದು. ಸೊ ವಯೋ ಇದರಿಂದನೋ, ಏಜ್ ರಿಲೇಟೆಡ್ ಅಥವಾ ಬೇರೆ ಕಾರಣಗಳಿಂದ ಅವರು ಗಂಡ ಸತ್ತೋದ್ರೆ ಇವರು ವಿಧವೆ ಹೆಣ್ಣುಮಕ್ಕಳು, ಇನ್ನೂ ಸಣ್ಣ ವಯಸ್ಸಿರುತ್ತೆ, ಒಂದು 12-15 ವರ್ಷಕ್ಕೆ ಮದುವೆ ಮಾಡಿದ್ರೆ ಒಂದು 20-25-28 ವರ್ಷಕ್ಕೆ ಯಾರು ಗಂಡ ತೀರೋದ್ರೆ ಅವರು, ಯಾರೇ ಗಂಡ ತೀರೋದ್ರು ವಿಧವೆ. ಬಟ್ ಈ ಥರ ಕೇಸ್ಗಳಲ್ಲಿ ಒಂದು 25-28 ವರ್ಷದಲ್ಲಿದ್ದಾಗ ಗಂಡ ತೀರೋದ್ರು ವಿಧವೆ. ಸೊ ಅವ್ರನ್ನ ಯಾರು ಮದುವೆ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ಇವರು ಇಲ್ಲ, ಅಂಥವ್ರಿಗೆ ಮದುವೆ ಆಗಬೇಕು, ಅವ್ರಿಗೆ ಹಕ್ಕಿದೆ ಅಂತ ಒಂದು ಪ್ರತಿಪಾದನೆ ಮಾಡಿದ್ರು.
ಸತ್ಯಾರ್ಥ ಪ್ರಕಾಶ ಪ್ಯೂರಿಫಿಕೇಶನ್ ರಿಚುವಲ್, ಓಕೆ. ಸತ್ಯಾರ್ಥ ಪ್ರಕಾಶ ಗ್ರಂಥ ರಚನೆ, ಓಕೆ, ಅದನ್ನ ಬರೆದ್ರು. ಎಸ್ಟಾಬ್ಲಿಷ್ಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಸ್ಕೂಲ್ ಮತ್ತೆ ಕಾಲೇಜ್ನ ಕಟ್ಟಿದ್ರು. ಅಡ್ವೊಕೇಟೆಡ್ ಸ್ವಧರ್ಮ ಅಂಡ್ ಸ್ವರಾಜ್ಯ, ಓಕೆ. ನೆಕ್ಸ್ಟ್ ಇನ್ಸ್ಪೈರ್ಡ್ ಪೀಪಲ್ ಫಾರ್ ಫ್ರೀಡಮ್ ಮೂವ್ಮೆಂಟ್, ಅಂದರೆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನೀವು ಬನ್ನಿ, ಕೈ ಜೋಡಿಸಿ, ನೀವು ಮನೇಲಿ ಕೂರಬೇಡಿ, ಒಬ್ಬರಿಂದ ಆಗಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಇನ್ಸ್ಪೈರ್ ಮಾಡ್ತಾ ಇದ್ರು ಅವ್ರನ್ನ, ಜನಗಳನ್ನ. ಇಂಡಿಯಾ ಶುಡ್ ಬಿ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಮಾತ್ರ ಅನ್ನೋ ವಾಕ್ಯನ ಅವರು ಪ್ರತಿಪಾದಿಸ್ತಾ ಇದ್ರು. ರಿಜೆಕ್ಟೆಡ್ ಮೀನಿಂಗ್ಲೆಸ್ ಪ್ರಾಕ್ಟೀಸಸ್, ಮೀನಿಂಗ್ಲೆಸ್ ಪ್ರಾಕ್ಟೀಸಸ್ ಅಂದರೆ ಅದೇ ಹೇಳದ್ನಲ್ಲ, ಒಂದು ಮೂಢನಂಬಿಕೆ ಬೇಡ, ಅದರಿಂದ ಹೊರಗೆ ಬನ್ನಿ ಅಂತ. ಶುದ್ಧಿ ಚಳವಳಿ ನಡೆಸಿದ್ರು ಅವರು, ಓಕೆ. ಜಾತಿಯ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ. ಅರ್ಥಹೀನ ಪದ್ಧತಿ, ಪುರೋಹಿತಾಶಾಹಿಯ ತಿರಸ್ಕರಿಸಿದರು, ಓಕೆ. ವಿಧವಾ ವಿವಾಹ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ, ಭಾರತೀಯರಿಗೆ ಭಾರತ ಎಂಬ ಘೋಷಣೆ, ಓಕೆ. ಇದಿಷ್ಟು ದಯಾನಂದ ಸರಸ್ವತಿ ಅವರ ಒಂದು ಸುಧಾರಣೆಗಳು, ಒಂದು ಕೊಡುಗೆಗಳು ಭಾರತ ದೇಶಕ್ಕೆ, ಓಕೆನಾ. ನೆಕ್ಸ್ಟ್ ಮೆಷರ್ಸ್ ಟೇಕನ್ ಫಾರ್ ದ ಎಂಪವರ್ಮೆಂಟ್ ಆಫ್ ಜೆಂಡರ್ ಮೈನಾರಿಟೀಸ್, ಓಕೆ. ಸೇಮ್ ಥಿಂಗ್, ಜೆಂಡರ್ ಮೈನಾರಿಟೀಸ್ ಅಂತ ಅಂದರೆ, ಇದು ತಪ್ಪಾಗಿದೆ, ಅದು ನೋಟ್ಸಲ್ಲಿ ಸರಿಯಾಗಿ ಕೊಡ್ತೀನಿ. ಇದು ವುಮೆನ್ ಎಂಪವರ್ಮೆಂಟ್ದು ಕನ್ನಡ ವರ್ಷನ್. ಸೊ ಜೆಂಡರ್ ಮೈನಾರಿಟೀಸ್ ಅಂತ ಅಂದರೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಡಕ್ಷನ್ ಆಫ್ ರೈಟ್ಸ್ ಆ್ಯಕ್ಟ್ 2019 ತಂದರು. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಇಟ್ ಈಸ್ ಪನಿಷಬಲ್ ಅಫೆನ್ಸ್ ದಟ್ ಇಫ್ ಎನಿ ಒನ್ ಶುಡ್ ನಾಟ್ ಸಪರೇಟ್ಸ್ ಅ ಟ್ರಾನ್ಸ್ಜೆಂಡರ್ ಪರ್ಸನ್ ಫ್ರಮ್ ದೇರ್ ಫ್ಯಾಮಿಲೀಸ್. ಅದು ಶಿಕ್ಷಾರ್ಹ ಅಪರಾಧ. ಒಂದು ಫ್ಯಾಮಿಲಿಯಲ್ಲಿ ಟ್ರಾನ್ಸ್ಜೆಂಡರ್ಗಳಿದ್ದರೆ ಅವ್ರನ್ನ ಸಪರೇಟ್ ಮಾಡೋದು, ಸಪರೇಟಾಗಿ ಟ್ರೀಟ್ ಮಾಡೋದು, ಅದೆಲ್ಲ ಮಾಡೋದು ಶಿಕ್ಷಾರ್ಹ ಅಪರಾಧ ಅನ್ನೋದನ್ನು ಈ ಆ್ಯಕ್ಟ್ 2019 ತಂದನ್ನ ಟ್ರಾನ್ಸ್ಜೆಂಡರ್ ಪರ್ಸನ್ ಆ್ಯಕ್ಟ್ ಹೇಳುತ್ತೆ. ವುಡಂಟ್ ಫೋರ್ಸ್ ದೆಮ್ ಟು ಲೀವ್ ದೇರ್ ಹೋಮ್ಸ್ ಆ್ಯಂಡ್ ವಿಲೇಜಸ್, ನಮ್ಮ ಮನೆ ಬಿಟ್ಟೋಗು, ನಮ್ಮ ಹಳ್ಳಿ ಬಿಟ್ಟೋಗು, ನಮ್ಮ ಊರು ಬಿಟ್ಟೋಗು ಅಂತ ಫೋರ್ಸ್ ಮಾಡೋಂಗಿಲ್ಲ, ಅದು ಕೂಡ ಶಿಕ್ಷಾರ್ಹ ಅಪರಾಧ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂಡರಲ್ಲಿ ಬರ್ತದೆ. ಸೊ ವೆಲ್ಫೇರ್ ಆಫ್ ಜೆಂಡರ್ ಮೈನಾರಿಟಿ ಪರ್ಸನ್ಸ್ ಅಂಡರ್ ಸ್ಮೈಲ್ ಸ್ಕೀಮ್, ಸ್ಮೈಲ್ ಅಂತ ಒಂದು ಸ್ಕೀಮ್ ಇದೆ. ಸೊ ಆ ಸ್ಕೀಮಲ್ಲಿ ಟ್ರಾನ್ಸ್ಜೆಂಡರ್ಗೆ ಒಂದು ಅವರ ಜೀವನಕ್ಕೆ ಅಥವಾ ಏನು ಅವರು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೊಂದು ಉತ್ತೇಜನ ಕೊಡುವಂಥ ಸ್ಕೀಮ್ ಅದು. ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಗರಿಮಾ ಗೃಹ ಆರ್ ಬೀಂಗ್ ಕನ್ಸ್ಟ್ರಕ್ಟೆಡ್. ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ ಇದೆ. ಕರ್ನಾಟಕ ಸ್ಟೇಟ್ ಪಾಲಿಸಿ ಆಫ್ ಟ್ರಾನ್ಸ್ಜೆಂಡರ್ 2017. 1% ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್, ಇವ್ರಿಗೂ ಕೂಡ 1% ರಿಸರ್ವೇಷನ್ ಇದೆ. ಗಿವಿನ್ ಆಪರ್ಚುನಿಟಿ ಟು ಗೆಟ್ ಎಜುಕೇಷನ್ ಟು ಜಾಯಿನ್ ಗೌರ್ನಮೆಂಟ್, ಅವರು ಕೂಡ ಓದಿ ಕಲಿತು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಬೋದು, ಅದಕ್ಕೆ ಆಪರ್ಚುನಿಟೀಸ್ ಇದೆ, ಓಕೆನಾ. ನೆಕ್ಸ್ಟ್ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಟು ಎರಾಡಿಕೇಟ್ ಇಲ್ಲಿಟ್ರೆಸಿ, ಅಂದರೆ ಅನಕ್ಷರತೆಯ ನಿವಾರಣಾ ಕ್ರಮಗಳು, ಅದನ್ನು ಅನ್ಎಜುಕೇಟೆಡ್ಸ್ ಇರ್ತಾರೆ, ಅದನ್ನು ಕಮ್ಮಿ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ಗಳನ್ನ ತಗೊಂಡ್ರು. 1988 ನ್ಯಾಷನಲ್ ಲಿಟ್ರಸಿ ಮಿಷನ್, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಸ್ಥಾಪನೆ ಮಾಡಿದ್ರು 1988. ಸರ್ವ ಶಿಕ್ಷಣ ಅಭಿಯಾನ ಲಾಂಚ್ಡ್, ಶಿಕ್ಷಣದ ಮೂಲಭೂತ ಹಕ್ಕು ಸಾಕ್ಷರ ಭಾರತ ಕಾರ್ಯಕ್ರಮನ ಆರಂಭ ಮಾಡಿದ್ರು. 2001 ಫ್ರೀ ಎಜುಕೇಷನ್ ಫಾರ್ 6 to 14 years ಚಿಲ್ಡ್ರನ್, ಅಂದರೆ ಏನಕ್ಕೆ ಎಜುಕೇಷನ್ಗೆ ಹೋಗ್ತಾ ಇರಲಿಲ್ಲ, ಒಂದು ರೀಸನ್ನು ದುಡಿಮೆ ಇರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಜನರಿಗೆ. ಆ ದುಡಿಮೆಯಲ್ಲಿ ಜೀವನ ಸಾಗಿಸೋದೇ ಕಷ್ಟ ಆಗ್ತಾ ಇತ್ತು. ಅದರಲ್ಲಿ ಸ್ಕೂಲಿಗೆ ಫೀಸ್ ಕಟ್ಟಿ ಹೆಂಗೆ ಓದಿಸೋದು, ಬೇಡ ನಮ್ಮ ಜೊತೆ ದುಡಿಮೆ ಮಾಡ್ಕೊಂಡಿರಲಿ ಅನ್ನೋ ಥರ ಕಾನ್ಸೆಪ್ಟಲ್ಲಿದ್ದರು. ಸೊ ಅದಕ್ಕೆ ಫ್ರೀ ಎಜುಕೇಷನ್ 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅನ್ನೋದೊಂದು ಸ್ಕೀಮ್ 2001 ಸ್ಥಾಪನೆ ಕೊಟ್ಟರು ಸರ್ಕಾರದವರು. 2009 ಸಾಕ್ಷರ ಭಾರತ ಪ್ರೋಗ್ರಾಮ್ನ ತಂದರು. ಆರ್ಟಿಕಲ್ 21A ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳುತ್ತೆ ಅಂದರೆ ಎಜುಕೇಷನ್ ಆಫ್ ಫಂಡಮೆಂಟಲ್ ರೈಟ್. ಓಕೆ, ಆರ್ಟಿಕಲ್ 21A ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಮೇಡ್ ಎಜುಕೇಷನ್ ಫಂಡಮೆಂಟಲ್ ರೈಟ್, ಒಂದು ಮೂಲಭೂತ ಹಕ್ಕು. ಎಜುಕೇಷನ್ ನಮ್ಮ ಹಕ್ಕು, ಅದನ್ನು ಯಾರು ಕಿತ್ಕೊಳ್ಳಂಗಿಲ್ಲ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21A ಹೇಳುತ್ತೆ. 2009 RT ರೈಟ್ ಟು ಎಜುಕೇಷನ್ ಅನ್ನೋ ಒಂದು ಕಾಯ್ದೆನ ತರ್ತಾರೆ. ಎಜುಕೇಷನ್ ಫಾರ್ ಗರ್ಲ್ಸ್ ಆ್ಯಂಡ್ ವುಮೆನ್ ಅವೇರ್ನೆಸ್, ಹೆಣ್ಣು ಮಕ್ಕಳಿಗೂ ಅಥವಾ ಹೆಂಗಸರಿಗೆ ಒಂದು ಎಜುಕೇಷನ್ ಅನ್ನೋ ಅವೇರ್ನೆಸ್ ತರ್ತಾರೆ. ಎಜುಕೇಷನ್ ಫಿಸಿಕಲಿ ಚಾಲೆಂಜ್ಡ್, ಒಂದು ಅಂಗವೈಕಲ್ಯತೆ ಇರುತ್ತಲ್ಲ, ಹ್ಯಾಂಡಿಕ್ಯಾಪ್ಡ್, ಅಂಥವ್ರಿಗೂ ಎಜುಕೇಷನ್ ಇದೆ, ಅದಕ್ಕೂ ಸ್ವಲ್ಪ ರಿಸರ್ವೇಷನ್ ಎಲ್ಲ ತಂದರು. ಓಕೆ,
ಸಾಕ್ಷರತಾ ಭಾರತ ಕಾರ್ಯಕ್ರಮ, ಶಿಕ್ಷಣ ಹಕ್ಕು ಕಾಯ್ದೆ 2009, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ದಿವ್ಯಾಂಗರ ಶಿಕ್ಷಣಕ್ಕೆ ಆದ್ಯತೆ. ಓಕೆ, ಸೊ ಇಷ್ಟೆಲ್ಲ ಒಂದು ಅನ್ಎಜುಕೇಟೆಡ್ಸ್ನ ಕಮ್ಮಿ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿದ್ರು ಸರ್ಕಾರದವರು. ಓಕೆ, ನೆಕ್ಸ್ಟ್, ವಾಟ್ ಎಲ್ಸ್ ಕ್ಯಾನ್ ಬಿ ಡನ್ ಟು ಎರಾಡಿಕೇಟ್ ಕರಪ್ಷನ್? ಓಕೆ, ಕರಪ್ಷನ್ನ ಕಮ್ಮಿ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆ? ಓಕೆ, ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್, ಇದಕ್ಕೆ ಸರ್ಕಾರದವರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ಇಲ್ಲ, ನಾವು ಕರಪ್ಷನ್ ಕಮ್ಮಿ ಮಾಡೋಕ್ಕೆ ಬೇಕು. ಪಕ್ಷ ಯಾವುದೇ ಆಗಿರಲಿ, ಯಾರೇ ಪಕ್ಷದವ್ರು ಆಗಿರಲು ಅದನ್ನು ನಾವು ಕಮ್ಮಿ ಮಾಡಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ಫಸ್ಟು ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು. ಅದಕ್ಕೆ ಪಬ್ಲಿಕ್ ಸಪೋರ್ಟ್ ಇಲ್ದಲೆ ಏನು ಮಾಡೋದು? ಈಗೆಲ್ಲ ನೋಡ್ತಾ ಇರ್ತೀವಿ, ಇವರು ಲೋಕಾಯುಕ್ತದವ್ರು ಹಿಡಿತಾರೆ, ಅದಕ್ಕೆಲ್ಲ ಪಬ್ಲಿಕ್ ಅವರು ಸಪೋರ್ಟ್ ಮಾಡಿ ಪಬ್ಲಿಕ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಓಕೆನಾ? ಗುಡ್ ಪೊಲಿಟಿಕಲ್ ಲೀಡರ್ಶಿಪ್, ಅದೇ ಹೇಳಿದ್ನಲ್ಲ, ಒಂದು ಬೇಕೇ ಬೇಕು ಯಾವುದೇ ಪಕ್ಷದವರಾಗಿರಲಿ ಸರ್ಕಾರದಲ್ಲಿ. ಸೊ ಅಂಥವರು ಸ್ಟ್ರಾಂಗ್ ಮೈಂಡ್ ಸೆಟ್, ಇಲ್ಲ ನಾವು ಕರಪ್ಷನ್ನ ಕಮ್ಮಿ ಮಾಡಲೇಬೇಕು ಅನ್ನೋ ಒಂದು ಆಲೋಚನೆಯಿಂದ ಮುಂದುವರಿಬೇಕು. ಅಕೌಂಟಬಲ್ ಬ್ಯೂರೋಕ್ರಸಿ, ಓಕೆ, ಲೀಗಲಿ ಮೆಚೂರ್ಡ್ ಸಿಟಿಸನ್ಸ್, civic sense, struggle jointly to control the menace of corruption. ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್, ಅದೇ ಈ ಕರಪ್ಷನ್ನ ಕಮ್ಮಿ ಮಾಡೋದಕ್ಕೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ರು. ಎ ವೆರಿ ಸ್ಟ್ರಿಕ್ಟ್ ಪೆನಲ್ ಸಿಸ್ಟಮ್ ಈಸ್ ಎಸೆನ್ಷಿಯಲ್ ಟು ರೂಟ್ ಔಟ್ ಕರಪ್ಷನ್ ಅಟ್ ಆಲ್ ಲೆವೆಲ್ಸ್. ಅಂದರೆ ಒಂದು ಸ್ಟ್ರಿಕ್ಟ್ ಕಾಯ್ದೆ ಅಥವಾ ಸ್ಟ್ರಿಕ್ಟ್ ಕಾನೂನುಗಳು ಅವಶ್ಯಕತೆ ಇದೆ ಅಂತ. ರಾಜ್ಯಗಳಲ್ಲಿ ಲೋಕಾಯುಕ್ತ ಸ್ಥಾಪನೆ ಮಾಡಲಾಯಿತು. ಕೇಂದ್ರೀಯ ಜಾಗೃತ ದಳ ಸ್ಥಾಪಿಸಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆ ಅಂತ ಜಾರಿಗೆ ತಂದಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ 2005 ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ತಂದರು. ಯಾವುದೇ ಗೌರ್ಮೆಂಟಲ್ಲಿ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಗೌರ್ಮೆಂಟ್ ಸರ್ಕಾರ ಸಂಸ್ಥೆಗಳಲ್ಲಿ ನಾವು ಒಂದು ಅಪ್ಲಿಕೇಶನ್ ₹10 ಕೊಟ್ಟು ಅಪ್ಲಿಕೇಶನ್ ಹಾಕಿದ್ರೆ ನಾವು ಕೇಳಿರೋ ಕ್ವಶನ್ಗೆ ಅವರು ಮಾಹಿತಿ ಕೊಡ್ತಾರೆ. ಸೊ ಆ ಥರ ಕೊಡಲೇಬೇಕು. ಅದು ಕೊಡೋದಕ್ಕೆ ಅಂತಲೇ ಕೆಲವೊಂದು ರೂಲ್ಸ್ ಇದೆ. ಒಂದು 30 ದಿನದೊಳಗೆ ಕೊಡಬೇಕು, ಇಲ್ಲಾಂದರೆ ಅದು ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಆ ಥರ RTI ಆಫೀಸರ್ಸ್ ಎಲ್ಲ ಇರ್ತಾರೆ. RTI ಆಫೀಸರ್ ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಡತಗಳ ತ್ವರಿತ ವಿಲೇವಾರಿಗಾಗಿ ಈ ಆಫೀಸ್ ವ್ಯವಸ್ಥೆ. ಅಂದರೆ ಈಗ ಆಫೀಸಲ್ಲಿ ಕರಪ್ಷನ್ ಯಾವಾಗುತ್ತೆ? ಸೊ ಮನುಷ್ಯ ಕೆಲಸ ಮಾಡೋದಾಗಿದ್ದರೆ, ಏನೋ ಒಂದು ಅಪ್ಲಿಕೇಶನ್ ಕೊಡಬೇಕು, ಏನೋ ಒಂದು ಅಪ್ಲಿಕೇಶನ್ ಬರ್ಕೊಬೇಕು, ಜನರಿಗೆ ಕೊಡಬೇಕು ಅಂದಾಗ ಕ್ಯಾಶ್ ಸರ್ಟಿಫಿಕೇಟೋ ಇನ್ಕಮ್ ಸರ್ಟಿಫಿಕೇಟೋ ಅಪ್ಲೈ ಮಾಡಿರ್ತಾರೆ. ಸೊ ಅದು ನಾವು ಕೊಡಬೇಕು ಅಂತ ಅಂದಾಗ ಅವರು ನಿಮಗೆ ಬೇಕಾಗಬೇಕು ಅಂದರೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ ಸರ್ಕಾರದ ಕಚೇರಿಗಳಿಗೆ. ಎಲ್ಲರೂ ಅಲ್ಲ, ಕೆಲವರು. ಸೊ ಆ ಥರ ಆಗೋ ಬದಲು ಒಂದು ಡಿಜಿಟಲ್ ಸಿಸ್ಟಮ್ನ ತಂದಿದ್ದಾರೆ. ಆ ಮನುಷ್ಯರು ಅದರೊಳಗೆ ಕಾಂಟ್ಯಾಕ್ಟೇ ಇರಲ್ಲ. ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವ್ರು ಯಾರೂ ಗೊತ್ತಿರಲ್ಲ. ಅವರಿಗೆ ದುಡ್ಡನ್ನು ಕೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಆಫೀಸಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಆನ್ಲೈನಲ್ಲಿ ತಗೋಬೋದು. ಆ ಥರ ಕೆಲವೊಂದು ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಓಕೆ, ಸಕಾಲ, ಜನಸ್ಪಂದನ, ಜನಸೇವಕ ಯೋಜನೆಗಳ ಜಾರಿ. ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆ ಇರಿಸಲಾಗಿದೆ. ಎಲ್ಲ ಸರ್ಕಾರದ ಕಚೇರಿಗಳಲ್ಲೂ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬರೆದು ಹಾಕಬಹುದು. ಇಷ್ಟೆಲ್ಲ ಕರಪ್ಷನ್ ಕಮ್ಮಿ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡ್ಕೊಂಡಿರೋದು ಒಂದು ಸ್ಟೆಪ್ಸ್. ಫಾರ್ಮರ್ಸ್ ಪ್ರೊಟೆಸ್ಟ್ ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್. ಓಕೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆ. ರಿವೋಲ್ಟೆಡ್ ಅಗೇನ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಯುರೋಪಿಯನ್ ಪ್ಲಾಂಟರ್ಸ್. ಓಕೆ, ರೆಫ್ಯೂಸ್ಡ್ ಟು ಗ್ರೋ ಇಂಡಿಗೋ ಇನ್ ಚಂಪಾರಣ್ಯ. ಗಾಂಧೀಜಿ ಹ್ಯಾಡ್ ಇನ್ಫ್ಲೂಯೆನ್ಸ್ಡ್ ಫಾರ್ಮರ್ಸ್ ಇನ್ ಚಂಪಾರಣ್ಯ ಖೇಡಾ ಏರಿಯಾಸ್. ಫಾರ್ಮರ್ಸ್ ಆಫ್ ಟೆಬ್ಯಾಗ್, ಮಲಬಾರ್ ರಿವೋಲ್ಟ್ ಅಗೇನ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ದ ಬ್ರಿಟಿಷ್. ಓಕೆ, ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ದಂಗೆ ಫಾರ್ಮರ್ಸ್. ಯಾಕೆ ಅಂತ ಅಂದರೆ ಅವರು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಅವರ ಆಳ್ವಿಕೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ಅಂತ. ಚಂಪಾರಣ್ಯದಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ರೈತರು ವಿರೋಧಿಸಿದ್ರು. ಸೊ ಈ ಥರ ಅವರು ಒಂದು ಸ್ಟ್ರೈಕ್, ಪ್ರೊಟೆಸ್ಟ್ ಫ್ರೀಡಮ್ ಮೂಮೆಂಟಲ್ಲಿ ಮಾಡಿದ್ರು. ಚಂಪಾರಣ್ಯ ಮತ್ತು ಖೇಡಾದಲ್ಲಿ ರೈತರು ಗಾಂಧೀಜಿ ನಾಯಕತ್ವವನ್ನು ಒಪ್ಕೊಂಡ್ರು. ಗಾಂಧೀಜಿ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆ ರದ್ದುಗೊಳಿಸಿದರು. ಟ್ಯಾಕ್ಸ್ ಬೇಡ, ಜನಕ್ಕೆ ಕಷ್ಟ ಆಗ್ತಾ ಇದೆ, ಇದು ಒಂದು ಫಾಲ್ಸ್ ಟ್ಯಾಕ್ಸ್, ಇದಕ್ಕೆ ಇಲ್ಲಿಗಲ್ ಟ್ಯಾಕ್ಸ್, ಇದು ಬೇಡ ಅಂತ ರದ್ದುಗೊಳಿಸಿದ್ರು. ಓಕೆ, ತೇಭಾಗ, ಮಲಬಾರ್ ಭಾಗದಲ್ಲಿ ರೈತರು ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಓಕೆ, ಕಿಸಾನ್ ಸಭಾದಡಿ ರೈತರು ಸಂಘಟಕರಾಗಿ ಹೋರಾಡಿದರು. ತೆಲಂಗಾಣ ರೈತ ಹೋರಾಟವು ಜಮೀನ್ದಾರರು ನಿಜಾಮನ ರಾಜಕರ ವಿರುದ್ಧ ಪ್ರತಿಭಟಿಸಿತು. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿ ನಡೆಸಿದರು. ಕೆಲಸ ಮಾಡಿಸ್ಕೊಳ್ಳೋರು ಬಟ್ ಕಡಿಮೆ ಕೂಲಿ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಚಳವಳಿ ನಡೆಸೋರು. ಈ ಥರ ಕೆಲವೊಂದು ವಿಷಯಗಳಲ್ಲಿ ರೈತರು ಒಂದು ಚಳವಳಿ ಅಥವಾ ಹೋರಾಟವನ್ನು ನಡೆಸಿದ್ರು.
ಓಕೆ, ಇದಿಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್. ಡನ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲ್ಯಾಟರೈಟ್ ಸಾಯಿಲ್, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಡಿಫ್ರೆನ್ಸ್ ಏನಿದೆ ಅಂತ ಕ್ಲೀನಾಗಿ ಕೊಟ್ಟಿದ್ದೀನಿ. ಯಾವ್ಯಾವ ಕಪ್ಪು ಮಣ್ಣಲ್ಲಿ ಏನೇನು ಬೆಳೆ ಬೆಳಿಬೋದು, ಯಾವ್ಯಾವ ಟೈಮಲ್ಲಿ ಅದ್ರ ಫಲವತ್ತತೆ, ಆಮೇಲೆ ಜಂಬಿಟ್ಟಿಗೆ ಮಣ್ಣು ಯಾವಾಗ ಯೂಸ್ ಆಗುತ್ತೆ, ಏನು ಎತ್ತ ಯಾವ ಪ್ರಾಂತ್ಯದಲ್ಲಿ ಸಿಗುತ್ತೆ, ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ. ಓಕೆನಾ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಝೋನ್ಸ್ ಇನ್ ಇಂಡಿಯಾ. ಇಂಡಸ್ಟ್ರಿಯಲ್ ಝೋನ್ಸ್ ಯಾವ್ದು? ಹೂಗ್ಲಿ ರೀಜನ್, ಮುಂಬೈ ಪುಣೆ ರೀಜನ್, ಅಹಮದಾಬಾದ್ ವಡೋದರ ರೀಜನ್, ದಾಮೋದರ್ ವ್ಯಾಲಿ ಇಂಡಸ್ಟ್ರಿಯಲ್ ರೀಜನ್, ಸದರ್ನ್ ಇಂಡಸ್ಟ್ರಿಯಲ್ ರೀಜನ್, ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ವಿಶಾಖಪಟ್ಟಣಂ ಗುಂಟೂರು ರೀಜನ್, ಕೊಲ್ಲಂ ತಿರುವನಂತಪುರಂ ರೀಜನ್. ಈ 8 ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಮೆನ್ಷನ್ ದ ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ ಅಂತ. ಓಕೆನಾ. ಮೆಷರ್ಸ್ ಟೇಕನ್ ಟು ಎರಾಡಿಕೇಟ್ ಪಾವರ್ಟಿ ಅಂತ ಅಂದರೆ ಅವಾಗಲೇ ನಾವು ಕರಪ್ಷನ್ನ ಕಮ್ಮಿ ಮಾಡೋದಕ್ಕೆ ಏನೇನು ಮೆಷರ್ಸ್ ತಗೊಂಡ್ರು ಅಂತ ನೋಡಿದ್ವಿ. ಜೊತೆಗೆ ಅನಕ್ಷರತೆ, ಅನ್ಎಜುಕೇಟೆಡ್ಸ್ನ ರೇಟ್ನ ಕಮ್ಮಿ ಮಾಡೋದಕ್ಕೆ ಏನೇನು ಈಗ ಬಡತನ ನಿರ್ಮೂಲನೆಗೆ ಏನೇನು ಸ್ಟೆಪ್ಸ್ ತಗೊಂಡ್ರು. ಸೊ 5 years ಪ್ಲ್ಯಾನ್ಸ್, ಪಂಚವಾರ್ಷಿಕ ಯೋಜನೆ ಅಂತ ತಂದರು, ಜವಾಹರ್ ರೋಜ್ಗಾರ್ ಯೋಜನಾ ಅಂತ ತಂದರು, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005, ಮನ್ರೇಗಾ ತಂದರು ಸ್ಕೀಮ್ನ, ಮನ್ರೇಗಾ ಸ್ಕೀಮ್, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನಾ, ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಇದು ತಂದರು, ನ್ಯಾಷನಲ್ ಅರ್ಬನ್. ಓಕೆ, ಇಷ್ಟು ಒಂದು ಸ್ಟೆಪ್ಸು, ಒಂದು ಸ್ಕೀಮ್ಗಳನ್ನ ತಂದರು ಬಡತನ ನಿರ್ಮೂಲನೆಗಾಗಿ ಅಂತ. ಓಕೆನಾ. ನೆಕ್ಸ್ಟ್, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ 9 ಇದೆ. ಅದರಲ್ಲಿ ಯಾವ್ಯಾವುದು? ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ಸ್, ಓಕೆ, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವೆಸ್ಟ್ ಬೆಂಗಾಲಲ್ಲಿ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಭದ್ರಾವತಿ ಕರ್ನಾಟಕದಲ್ಲಿದೆ, ಭಿಲೈ ಸ್ಟೀಲ್ ಪ್ಲ್ಯಾಂಟ್ ಛತ್ತೀಸ್ಗಢಲ್ಲಿದೆ, ರೌರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಒಡಿಶಾ, ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟ್ ವೆಸ್ಟ್ ಬೆಂಗಾಲ್, ಬೋಕರೋ ಸ್ಟೀಲ್ ಪ್ಲ್ಯಾಂಟ್ ಬೋಕರೋ ಜಾರ್ಖಂಡಲ್ಲಿ, ಸಲೀಂ ಸ್ಟೀಲ್ ಪ್ಲ್ಯಾಂಟ್ ವಿಶಾಖಪಟ್ಟಣಂ ಸ್ಟೀಲ್ ಪ್ಲ್ಯಾಂಟ್. 9 ಸ್ಟೀಲ್ ಪ್ಲ್ಯಾಂಟ್ ಇದೆ. ಇದನ್ನು ಕ್ವಶನ್ಸ್ ಕೇಳ್ತಾರೆ, ನೆನಪಲ್ಲಿರಲಿ. ಓಕೆನಾ. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್. ಮಣ್ಣಿನ ಸವೆತದ ಪರಿಣಾಮಗಳು. ಸಾಯಿಲ್ ಎರೋಷನ್ ಅಂದ್ರೂ ಮಣ್ಣಿನ ಸವೆತ, ಮಣ್ಣು ಸವಿತಾ ಇದೆ, ಅದರಿಂದ ಎಫೆಕ್ಟ್ಗಳು ಏನಾಗುತ್ತೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದೆಮ್ ಆರ್ ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ ಬೆಡ್ಸ್, ಓಕೆ, ಕಾಸಿಂಗ್ ಫ್ಲಡ್ಸ್ ಅಂದರೆ ಪ್ರವಾಹ ಅದರಿಂದ ಉಂಟಾಗುತ್ತೆ. ದೆನ್ ಚೇಂಜಿಂಗ್ ಡೈರೆಕ್ಷನ್ ಆಫ್ ರಿವರ್ಸ್ ಆ್ಯಂಡ್ ಕೋರ್ಸ್, ಅಂದರೆ ನದಿಗಳ ಒಂದು ಹರಿಯುವ ಒಂದು ಡೈರೆಕ್ಷನ್, ಚೇಂಜ್ ಆಗುತ್ತೆ. ರೆಡ್ಯೂಸ್ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವಿಯರ್ಸ್ ಆ್ಯಂಡ್ ಲೇಕ್ಸ್, ಓಕೆ, ಡ್ಯಾಮಲ್ಲಿ ಒಂದು ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ಮಣ್ಣು ಸವೆತದಿಂದ. ರೆಡ್ಯೂಸ್ಡ್ ಪವರ್ ಪರ್ಕೊಲೇಟಿಂಗ್, ವಾಟರ್ ಪರ್ಕೊಲೇಟಿಂಗ್, ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್, ಲ್ಯಾಂಡ್ ಲೂಸ್ ಇಟ್ಸ್ ಫರ್ಟಿಲಿಟಿ, ಫಲವತ್ತತೆ ಕಮ್ಮಿ ಮಾಡ್ಕೊಳ್ಳುತ್ತೆ. ರೆಡ್ಯೂಸ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಪ್ರವಾಹ ಉಂಟಾಗುವಿಕೆ, ನದಿಗಳ ಪಾತ್ರ ಬದಲಾವಣೆ, ಕಡಿಮೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ. ಓಕೆ, ಮಣ್ಣು ಸವೆತದಿಂದ ನೀರು ಆಗಲ್ಲ, ಲೀಕ್ ಆಗಿಬಿಡುತ್ತೆ, ಭೂಮಿ ಹೀರ್ಕೊಂಡ್ಬಿಡುತ್ತೆ, ಒಂದು ಸ್ಟೋರ್ ಮಾಡೋಕ್ಕಾಗಲ್ಲ ಅನ್ನೋ ಥರ. ವಿಪರೀತ ನೀರು ಹರಿಯುವಿಕೆ. ಓಕೆ. ನೆಕ್ಸ್ಟ್, ಸ್ವಾಭಾವಿಕ ಸಸ್ಯವರ್ಗ ನಾಶವಾಗುವಿಕೆ. ಓಕೆ, ಕೃಷಿ ಉತ್ಪಾದನೆ ಮೇಲೆ ದುಷ್ಪರಿಣಾಮ. ಇಷ್ಟೆಲ್ಲ ಈ ಸಾಯಿಲ್ ಎರೋಷನಿಂದ ಎಫೆಕ್ಟ್ಸ್ಗಳು. 8 ಎಫೆಕ್ಟ್ಸ್ ಇದೆ. ದೆನ್ ವಾಟ್ ಆರ್ ದ ಪ್ರಿವೆಂಟಿಂಗ್ ಮೆಥಡ್ಸ್ ಫಾರ್ ಸಾಯಿಲ್ ಎರೋಷನ್ ಅಥವಾ ಸಾಯಿಲ್ ಕನ್ಸರ್ವೇಷನ್ ಮೆಥಡ್ಸ್ ಏನು? ಹೌ ಕ್ಯಾನ್ ಸಾಯಿಲ್ ಎರೋಷನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಂತ ಕೇಳಿ. ಮಣ್ಣಿನ ಸಂರಕ್ಷಣೆ ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ. ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವುವು? ಮಣ್ಣಿನ ಓಕೆ. ನೆಕ್ಸ್ಟ್, ಏನೇನು ಸ್ಟೆಪ್ಸು ಅದನ್ನು ಸಾಯಿಲ್ ಎರೋಷನ್, ಮಣ್ಣಿನ ಸವೆತನ ಕಮ್ಮಿ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ಇದೆ ನೋಡೋಣ. ಓಕೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡ ಬುಧಗಳ ನಿರ್ಮಾಣ ಮಾಡುವುದು, ದೆನ್ ಹಂತ ಕೃಷಿ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ಕಡೆಗಟ್ಟುವಿಕೆ, ದೆನ್ ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ, ನೀರಿನ ಯೋಚಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಓಕೆನಾ. ಸೊ ಏನೇನಿದೆ? ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಡೆವಲಪ್ಮೆಂಟ್ ಆಫ್ ಟೆರೆಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್, ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್, ಅಫಾರೆಸ್ಟೇಷನ್, ದೆನ್ ಕಂಟ್ರೋಲ್ ಆಫ್ ಲೈಫ್ ಸ್ಟಾಕ್ ಗ್ರೇಸಿಂಗ್,
ಪ್ಲ್ಯಾನ್ಡ್ ಯೂಸ್ ಆಫ್ ವಾಟರ್, ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀರು ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡೋ ಅಂಥದ್ದು. ಓಕೆ, ಎಂಕರೇಜ್ಮೆಂಟ್ ಆಫ್ ಅಫಾರೆಸ್ಟೇಷನ್, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್, ಇಷ್ಟೆಲ್ಲ ಒಂದು ಮಣ್ಣು ಸವೆತದನ್ನು ಕಮ್ಮಿ ಮಾಡುತ್ತೆ, ಸಾಯಿಲ್ ಎರೋಷನ್ನ. ಓಕೆ, ದ ರೋಲ್ ಆಫ್ ರೆವಲ್ಯೂಷನರೀಸ್ ಇನ್ ಫ್ರೀಡಮ್ ಸ್ಟ್ರಗಲ್. ರೆವಲ್ಯೂಷನರೀಸ್ ಕ್ರಾಂತಿಕಾರಿಗಳು, ರೆವಲ್ಯೂಷನರೀಸ್ ಅಂದರೆ ಕ್ರಾಂತಿಕಾರಿಗಳು, ಅವರ ಹೋರಾಟದ ವಿಧಾನ, ಫ್ರೀಡಮ್ ಒಂದು ಸ್ವಾತಂತ್ರ್ಯ ತಗೊಳ್ಳೋದ್ರಲ್ಲಿ. ಸೊ ಅವರ ಹೋರಾಟದ ವಿಧಾನ ಏನು ಇದೆ? ದ ರೆವಲ್ಯೂಷನರೀಸ್ ಡ್ರೆಮ್ಟ್ ಆಫ್ ಎ ಟೋಟಲಿ ಫ್ರೀ ಇಂಡಿಯಾ. ದೆನ್ ವಿ ಡಿ ಸಾವರ್ಕರ್, ಅರವಿಂದ ಘೋಷ್, ಓಕೆ, ವರ್ಮಾ, ಮದಮ್ ಕಾಮ, ದೆನ್ ಇವರೆಲ್ಲ ಒಂದು ಕ್ರಾಂತಿಕಾರಿಗಳು, ಇಷ್ಟು ಜನ. ಓಕೆನಾ? ಬಿಲೀವ್ಡ್ ಇನ್ ವೈಲೆಂಟ್ ಮೆಥಡ್, ಹಿಂಸಾಚಾರದಿಂದ ನಾವು ಅದನ್ನು ಭಾರತದ ಸ್ವಾತಂತ್ರ್ಯವಾಗಿ ಮಾಡ್ಬೋದು ಅನ್ನೋದನ್ನು ನಂಬಿದ್ರು. ಸ್ಟಾರ್ಟೆಡ್ ಸೀಕ್ರೆಟ್ ಆರ್ಗನೈಸೇಷನ್ಸ್, ಅಂದರೆ ಸೀಕ್ರೆಟ್ ಮೀಟಿಂಗ್ ಮಾಡೋದು, ಸೀಕ್ರೆಟ್ ಆಗಿ ಒಂದು ತಂಡವನ್ನು ಕಟ್ಕೊಳ್ಳೋದು, ಅದನ್ನು ಸ್ಟಾರ್ಟ್ ಮಾಡಿದರು. ಅಭಿನವ ಭಾರತ, ಓಕೆ, ಅಭಿನವ ಭಾರತ ಅನುಶೀಲನ ಸಮಿತಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ಕಲೆಕ್ಷನ್ ಆಫ್ ಮನಿ, ಆರ್ಮ್ಸ್, ದೇ ಯೂಸ್ಡ್ ಬಾಂಬ್ ಆ್ಯಂಡ್ ಫೈರ್ ಆರ್ಮ್ಸ್, ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ ಟು ಬಿ ಡೆತ್. ಸೊ ಬ್ರಿಟಿಷರ ವಿರುದ್ಧ ಇಷ್ಟೆಲ್ಲ ಮಾಡಿದ್ರ ಕ್ರಾಂತಿಕಾರಿಗಳು, ಹಿಂಸಾಚಾರದಿಂದನೇ ಇವರು ಬ್ರಿಟಿಷರನ್ನ ಓಡ್ಸೋಕ್ಕಾಗೋದು, ನಮ್ಮ ಭಾರತವನ್ನು ಸ್ವಾತಂತ್ರ್ಯ ಮಾಡೋಕ್ಕಾಗೋದು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ, ಅದೆಲ್ಲ ಅವರು ಸಿಗಾಕೊಂಡ್ರು. ಅವರು ಮಾಡಿದ ತಪ್ಪು ಅಂತ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ನೇಣು ಹಾಕಿದ್ರು. ರಾಷ್ಟ್ರೀಯ ಸಂಘಗಳ ಸ್ಥಾಪನೆ, ಹಣ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ರು, ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಿದ್ರು. ಓಕೆ, ಬಾಂಬುಗಳು ಮತ್ತು ಬಂದೂಕುಗಳನ್ನು ಪ್ರಯೋಗ ಮಾಡಿದ್ರು. ಬ್ರಿಟಿಷರು ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದರು, ಗಲ್ಲಿಗೆ ಏರಿಸಿದ್ರು. ಓಕೆನಾ? ಕ್ರಾಂತಿಕಾರಿಗಳ ಒಂದು ಪಾತ್ರ ಫ್ರೀಡಮ್ ಸ್ಟ್ರಗಲಲ್ಲಿ. ನೆಕ್ಸ್ಟ್, ರೈಟ್ ಅಬೌಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ, ಅಸಹಕಾರ ಚಳವಳಿಯ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ನ ಬರೀರಿ ಅಂತ ಹೇಳಿದ್ದಾರೆ. ಗಾಂಧೀಜಿ ಸ್ಟಾರ್ಟೆಡ್ ದಿಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ 1922. ಗಾಂಧೀಜಿ ಸ್ಟಾರ್ಟ್ ಮಾಡಿದ 1922, ಇಲ್ಲಿ ನೆನಪಲ್ಲಿರಲಿ. ಸ್ಟೂಡೆಂಟ್ಸ್ ಅಬ್ಸ್ಟೈನಿಂಗ್ ಫ್ರಮ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ವಿದ್ಯಾರ್ಥಿಗಳು ಶಾಲಾ ಕಾಲೇಜನ್ನು ಬಹಿಷ್ಕರಿಸಿದ್ರು. ಲಾಯರ್ಸ್ ರಿಮೇಡ್ ಅವೇ ಫ್ರಮ್ ಕೋರ್ಟಿಗೆ ಹೋಗ್ತಾನೆ ಇರಲಿಲ್ಲ ಲಾಯರ್ಗಳು. ಇಂಡಿಯನ್ ಡಿಗ್ನಿಟರೀಸ್ ರಿಟರ್ನ್ ದೇರ್ ಅವಾರ್ಡ್ಸ್ ಗಿವನ್ ಬೈ ದ ಬ್ರಿಟಿಷರಿಂದ ಕೊಟ್ಟಿರೋ ಅವಾರ್ಡ್ಗಳನ್ನ ಭಾರತದ ಒಂದು ಏನಂತಾರಲ್ಲ ಡಿಗ್ನಿಟರೀಸ್, ಅದನ್ನು ನಮಗೆ ಬೇಡ, ಈ ಅವಾರ್ಡ್ಗಳು ನೀವೇ ಇಟ್ಕೊಳ್ಳಿ ಅಂತ ವಾಪಸ್ ಕೊಟ್ಟರು. ಸಪೋರ್ಟಿಂಗ್ ದಿಸ್ ಮೂಮೆಂಟ್, ಮೋತಿಲಾಲ್ ನೆಹರು ಆ್ಯಂಡ್ CR ದಾಸ್ ಸ್ಯಾಕ್ರಿಫೈಸ್ಡ್ ದೇರ್ ಲಾ ಕೆರಿಯರ್ಸ್. ಸೊ ಅವರು ಲಾಯರ್ಗಳಾಗಿದ್ದರು, ಅದನ್ನು ಬಿಟ್ಟು ಭಾರತದಕ್ಕೋಸ್ಕರ ಅವರ ವೃತ್ತಿ ಜೀವನನೇ ಸ್ಯಾಕ್ರಿಫೈಸ್ ಮಾಡಿದ್ರು. ಅಪೋಸಿಷನ್ ಟು ದ ವಿಸಿಟ್ ಆಫ್ ಬ್ರಿಟಿಷ್ ಪ್ರಿನ್ಸ್ ಏನು ಬರ್ತಾ ಇದ್ರು ಅಂದರೆ ಒಂದು ವಿಸಿಟ್ ಕೊಡ್ತಾ ಇದ್ರು, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಓಕೆ, ಆಫ್ಟರ್ ಚೋರಿ ಚೋರಾ ವೈಲೆಂಟ್ ಇನ್ಸಿಡೆಂಟ್, ಗಾಂಧೀಜಿ ವಿತ್ಡ್ರಾ ದ ಮೂಮೆಂಟ್. ಸೊ ಗಾಂಧೀಜಿಯವರು 1920ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋ ಚಳವಳಿಯನ್ನು ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ ಬಹಿಷ್ಕರಿಸಿದ್ರು, ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದ್ರು. ಓಕೆ, ಅನೇಕರು ಬ್ರಿಟಿಷರು ನೀಡಿರೋ ಗೌರವ ಪದವಿ ವಾಪಸ್ ನೀಡಿದರು. ಓಕೆ, ಬ್ರಿಟನ್ ರಾಜಕುಮಾರ್ ಕಾರ್ಯಕ್ರಮಕ್ಕೆ ವಿರೋಧ, ದೇಶಾದ್ಯಂತ ಹರತಾಳಗಳು ನಡೆದವು. 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರ ಘಟನೆ, 1922ರಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರ ಒಂದು ಇನ್ಸಿಡೆಂಟ್ ಆಯಿತು. ಅದಾದಮೇಲೆ ಆ ಇನ್ಸಿಡೆಂಟಲ್ಲಿ 22 ಪೊಲೀಸರು ಸಜೀವ ದಹನ ಆಯಿತು. ಓಕೆ, ಚೌರಿ ಚೌರ ಇನ್ಸಿಡೆಂಟಲ್ಲಿ ಸಜೀವ ದಹನ ಆಯಿತು. ಹಾಗಾಗಿ ಚಳುವಳಿ ಹಿಂಸಾತ್ಮಕವಾದ ಕಾರಣ ಗಾಂಧೀಜಿಯವರು ಚಳುವಳಿಯನ್ನು ಹಿಂದಕ್ಕೆ ಪಡೆದರು. ಸೊ ಅದೇ ಇನ್ಸಿಡೆಂಟು ಇವು ಸ್ಟಾರ್ಟ್ ಮಾಡಿದ್ದಂತಹ ಅಸಹಕಾರ ಚಳುವಳಿ ಕೂಡ ಅದೇ ಥರ ಚೌರಿ ಚೌರ ಇನ್ಸಿಡೆಂಟ್ ಥರ ಸ್ವರೂಪವನ್ನು ಪಡ್ಕೊತಾ ಇತ್ತು. ಸೊ ಅದು ಹಿಂಸಾತ್ಮಕವಾಗಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಚಳುವಳಿಯನ್ನು ಹಿಂದಕ್ಕೆ ಪಡೆದ್ರು. ಓಕೆ, ನೆಕ್ಸ್ಟ್, ವೈ ಆರ್ ಇಂಡಸ್ಟ್ರೀಸ್ ಕಾನ್ಸಂಟ್ರೇಟೆಡ್ ಇನ್ ಫ್ಯೂ ಏರಿಯಾಸ್ ಓನ್ಲಿ. ಇಂಡಸ್ಟ್ರಿಗಳು, ಕಂಪನಿಗಳು ಯಾಕೆ ಕೆಲವೊಂದು ಏರಿಯಾಗಳನ್ನೇ ಆರಿಸ್ಕೋತಾ ಇದ್ರು? ಅದಕ್ಕೆ ರೀಸನ್ ಏನು? ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು, ಬೇರೆ ಕಡೆ ಸಿಗ್ತಾ ಇರಲಿಲ್ಲ ಅಂತ ಕೆಲವೊಂದು ಪ್ರದೇಶಗಳನ್ನ ಆರಿಸ್ಕೊತ. ಎನರ್ಜಿ ಸೋರ್ಸಸ್, ಮಾರ್ಕೆಟ್ ಚೆನ್ನಾಗಿರುತ್ತೆ ಅಂತ ತಗೋತಾ ಇದ್ರು. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಚೆನ್ನಾಗಿರಬೇಕು ಅಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ. ಸೊ ಅವೈಲಬಿಲಿಟಿ ಆಫ್ ಲೇಬರ್, ಕೆಲಸ ಮಾಡೋದಕ್ಕೆ ಲೇಬರ್ಸ್ ಅವಶ್ಯಕತೆ ಚೆನ್ನಾಗಿರಬೇಕು. ಪೋರ್ಟ್ ಫೆಸಿಲಿಟಿ, ಲ್ಯಾಂಡ್ ಅಟ್ ಲೋ ಕಾಸ್ಟ್, ಅಂದರೆ
ಕಮ್ಮಿ ಇಂಡಸ್ಟ್ರೀಸ್ ಅಂದರೆ ಎಕರೆಗಟ್ಟಲೆ ಜಾಗ ಬೇಕು. ಸೊ ಕಮ್ಮಿ ದುಡ್ಡಲ್ಲಿ ಎಕರೆಗಟ್ಟಲೆ ಜಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಆ ಪ್ರಾಂತ್ಯವನ್ನು ಆರಿಸ್ಕೊತಾ ಇದ್ರು. ಟೆಕ್ನಾಲಜಿ, ದೆನ್ ಗೌರ್ಮೆಂಟ್ ಪಾಲಿಸೀಸ್, ಕ್ಯಾಪಿಟಲ್, ಅವೈಲಬಿಲಿಟಿ ಆಫ್ ವಾಟರ್, ಸೂಟಬಲ್ ಕ್ಲೈಮೇಟ್. ಕೆಲವೊಂದು ಇಂಡಸ್ಟ್ರಿಗೆ ಕ್ಲೈಮೇಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕ್ಲೈಮೇಟ್ ಇರೋ ರೀಜನಲ್ಲಿ ಅದನ್ನು ಆರಿಸ್ಕೊತಾ ಇದ್ರು. ದೆನ್ ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ದ ಫ್ಲಡ್ಸ್. ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ದ ಫ್ಲಡ್ಸ್. ಪ್ರವಾಹ ಆಗೋದಕ್ಕೆ ಏನೇನು ಕಾರಣಗಳು? ಅನ್ಸರ್ಟಿನಿಟಿ ಆಫ್ ಮಾನ್ಸೂನ್, ಓಕೆ, ಅಲ್ಸ್ ಏನು ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ ಬೆಡ್ಸ್, ಆವಾಗಲೇ ಹೇಳಿದೆ, ದ ಸಾಯಿಲ್ ಎರೋಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಆ ಪಾಯಿಂಟ್ನ. ದೆನ್ ಬ್ರೀಚ್ ಆಫ್ ಡ್ಯಾಮ್ಸ್, ರಿಟೆನ್ಷನ್ ವಾಲ್ಸ್ ಲೀಡ್ಸ್ ಟು ಸಡನ್ ರಿಲೀಸ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ದೆನ್ ರಿವರ್ಸ್ ಚೇಂಜಿಂಗ್ ದರ್ ಕೋರ್ಸ್, ಹೆವಿ ರೈನ್ಫಾಲ್ ಡ್ಯೂರಿಂಗ್ ಸೈಕ್ಲೋನ್ಸ್, ಅರ್ಥ್ಕ್ವೇಕ್ಸ್ ಇನ್ ದ ಸಿ. ಅರ್ಥ್ಕ್ವೇಕ್ಸ್, ಸಿಯಲ್ಲಿ ಒಂದು ಸಮುದ್ರದಲ್ಲಿ ಅರ್ಥ್ಕ್ವೇಕ್ ಆದಾಗ ಹಿಂಗೊಂದು ಪ್ಲೇಸ್ ಇರುತ್ತೆ, ಅರ್ಥ್ಕ್ವೇಕ್ ಆದಾಗ ಹಿಂಗೆ ಅಲ್ಲಾಡುತ್ತೆ ಸಮುದ್ರ, ಆಗ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ. ಸೊ ಅದರಿಂದ ಒಂದು ಪ್ರವಾಹ ಉಂಟಾಗುತ್ತೆ. ಓಕೆ, ಡಿಫಾರೆಸ್ಟೇಷನ್, ಇಂಪ್ರಾಪರ್ಲಿ ಬಿಲ್ಟ್ ಡ್ಯಾಮ್ಸ್, ಒಂದು ಪ್ರಾಪರ್ ಐಡಿಯಾ ಇಲ್ಲದೆ ಡ್ಯಾಮ್ ಕಟ್ಟಿರ್ತಾರೆ, ಅದರಿಂದ ಅದನ್ನು ಡ್ಯಾಮ್ ಒಡೆದಾಗ ಅಥವಾ ಅದರಿಂದ ಒಂದು ಪ್ರವಾಹ ಉಂಟಾಗುತ್ತೆ. ವೀಕ್ ರಿಟೆನ್ಷನ್ ವಾಲ್ಸ್, ಇಲ್ಲಿಗಲ್ ಎನ್ರೋಚ್ಮೆಂಟ್ ಆಫ್ ಲ್ಯಾಂಡ್. ಇಷ್ಟು ಪ್ರವಾಹಕ್ಕೆ ಕಾರಣಗಳು. ಸೊ ಇಷ್ಟು ಟೋಟಲ್ 25 ಕ್ವಶನ್ಸ್ ಇದೆ. ಸೊ ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು 25 ಬಿಡಬೇಡಿ. ಸೊ ಈ 25 ಬಿಟ್ಟು ಬೇರೆ ಯಾವ ಕ್ವಶನ್ಸು ಕೇಳೋಕ್ಕೆ ಸಾಧ್ಯ ಇಲ್ಲ. ಇಷ್ಟು 25 ಹೋದರೂ ನೀವು 4 ಮಾರ್ಕ್ಸ್ ಪಕ್ಕ ಕ್ವಶನ್ಸ್. ಹೆಂಗೆ ಕೇಳಿದ್ರು ಈ 25ರಲ್ಲೇ ಕ್ವಶನ್ಸ್ ಕೇಳಬೇಕು. ಸೊ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಂಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.